ಆಫೀಸರ್ ಆಗಿರ್ತೀರಾ, ಅದಕ್ಕೆ ರಾಜೀನಾಮೆಯನ್ನ ಕೊಡ್ತೀರಾ, ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀರಾ? MBBS ಮಾಡಿದ್ದು, ಉನ್ನತ ಹುದ್ದೆಗೆ ಹೋಗಿದ್ದು, ಅದಾದಮೇಲೆ ನಾನು ರಾಜಕಾರಣಕ್ಕೆ ಬಂದಿದ್ದು. ಯಾಕೆ ಕಾರ್ಯಕ್ಷೇತ್ರ ಚೇಂಜ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ಬೋದು. IRS ಆಫೀಸರ್ ಆಗಿ ಸೇವೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಬ್ಬ ಅಧಿಕಾರಿಗೆ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. JDS ನಿಂದ ಟಿಕೆಟ್ ಸಿಗ್ಬೇಕಿತ್ತು, ಆದ್ರೆ ಮಿಸ್ ಆಗುತ್ತೆ 2018 ಎಲೆಕ್ಷನ್ ಅಲ್ಲಿ ಅನ್ಸುತ್ತೆ. ಇಲ್ಲಿ ಬಂದ್ಮೇಲೆ ನನಗೆ ಅವಕಾಶ ವಂಚಿತಳಾಗಿದ್ದೇನೆ. ಅದು ಕಾರಣ ಏನೇ ಆಗಿರಬಹುದು. ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈಲ ಆಗ್ಲಿಲ್ಲ ಚುನಾವಣೆಯನ್ನ ಗೆಲ್ಲಿಕ್ಕೆ. ನೀವು ಗೆಲ್ತೀನಿ ಅಂತ ಹೇಗೆ ಕಾನ್ಫಿಡೆಂಟ್ ಬಂತು? ಖಂಡಿತ ರಾಜಕಾರಣ ಮಾಡ್ಬೇಕಂತಾನೆ. ಚಲುವರಾಯಸ್ವಾಮಿ ಅವ್ರ ವಿರುದ್ಧ ನಾನು ನಿಲ್ತೀನಿ, ನಾನು ಗೆಲ್ತೀನಿ ಅನ್ನೋ ಧೈರ್ಯ ಹೇಗೆ ಬಂತು ಅವಾಗ? 30,000 ಹುಟ್ಟಿದೆ ಇವತ್ತು. ಈಗ BJPಯಲ್ಲಿ ಇದ್ದೀರಾ, ಅಲ್ಲಿ ಗೆಲ್ತೀನಿ ಅಂತ ಅನ್ಸುತ್ತಾ ಮಂಡ್ಯದಲ್ಲಿ? ರಾಜಕಾರಣ ಅಂದ್ರೆ ಹೆಣ್ಮಕ್ಳಿಗೆ ಯಾಕೆ? ಅನ್ಪ್ರೆಸಿಡೆಂಟೆಡ್ ಕನ್ವಿಕ್ಷನ್ ಪವರ್ ಇರೋದು ಹೆಣ್ಮಕ್ಳಿಗಷ್ಟೇ ಮಾತ್ರ. ನಿಮ್ಮ ಮುಂದಿನ ಕ್ಷೇತ್ರ? ನಿಮ್ಗೆ ಕುಮಾರಸ್ವಾಮಿ ಅವ್ರ ಮೇಲೆ ಆಗಿರ್ಬೋದು, ದೇವೇಗೌಡರ ಅವ್ರ ಮೇಲೆ ಆಗಿರ್ಬೋದು ಬೇಸರ ಇದೆಯಾ? BJPನ ನಿಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಅನ್ಸುತ್ತಾ? ಹೆಣ್ಮಕ್ಳು ರಾಜಕಾರಣಕ್ಕೆ ಬರಬೇಕು ಅಂತಂದ್ರೆ ಅಡ್ಡಿ ಅಡೆತಡೆಗಳು ಒಂದಲ್ಲ ಎರಡಲ್ಲ ಸಾವಿರಗಳು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮಸ್ಕಾರ, ಕರ್ನಾಟಕ ಟಿವಿಯ ಜನನಾಯಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ರಾಜಕಾರಣ ಅಂತ ಹೇಳಿದ್ರೆ ಅದು ಹೆಣ್ಮಕ್ಳಿಗೆ ಬೇಡ, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಾತು ಇದೆ, ಈಗಲೂ ಕೂಡ ಮಾತನಾಡ್ತಾರೆ. ಆದ್ರೆ ಬಹಳಷ್ಟು ಮಹಿಳೆಯರು ಬಂದು ಇವತ್ತು ರಾಜಕಾರಣದಲ್ಲಿ ಅಂದ್ರೆ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮೊದಲಿಗೆ IRS ಆಫೀಸರ್ ಆಗಿರ್ತಾರೆ, ನಂತರ ರಾಜೀನಾಮೆಯನ್ನ ಕೊಡ್ತಾರೆ, ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. JDS ಪಕ್ಷದಲ್ಲಿ ಪ್ರಥಮ ಬಾರಿಗೆ ಇರ್ತಾರೆ, ಅಲ್ಲಿ ಟಿಕೆಟ್ ಸಿಗೋದಿಲ್ಲ ಅವರಿಗೆ. ನಂತರ BJPಗೆ ಹೋಗ್ತಾರೆ. ಒಂದು MLA MP ಅನ್ನೋದಕ್ಕಿಂತ ಒಂದು ಲೀಡರ್ ಆಗ್ಬೇಕು ಅಂತ ಹೊರಡ್ತಾರೆ. ನಾವು ಹೇಳ್ತೀವಿ ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ ಅಂತ. ಆ ಮಂಡ್ಯದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಹೊರಡ್ತಾರೆ. ನಾಗಮಂಗಲದಲ್ಲಿ MLA ಆಗ್ಬೇಕು ಅಂತ ಕೂಡ ಹೋಗ್ತಾರೆ. ಬಹಳಷ್ಟು ಏರುಪೇರುಗಳು ಕೂಡ ಆಗತ್ತೆ. ಆದ್ರೂ ಕೂಡ ಎಲ್ಲೂ ಕೂಡ ರಾಜಕೀಯವನ್ನ ತೊರೆದೆ ಅಂದ್ರೆ ಬೇಡ ನನಗೆ ರಾಜಕೀಯ ಅಂತ ಹೇಳ್ದೆ ಇವತ್ತುವರೆಗೂ ಕೂಡ ಬಂದು ಕೂತಿದ್ದಾರೆ. ರಾಜಕಾರಣದಲ್ಲಿ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಏನಂತಾರೆ ಆಸಕ್ತಿಯನ್ನ ಇಟ್ಕೊಂಡಿದ್ದಾರೆ. ಸೊ ಅವ್ರು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಗೌಡ. ಇವತ್ತು ಈ ಜನನಾಯಕಿ ಏನು ವಿಶೇಷ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದ ಫಸ್ಟ್ ಎಪಿಸೋಡ್ ಅಲ್ಲಿ ನಾಯಕಿಯಾಗಿ ಬಂದು ಕೂತಿದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಅಂಡ್ ಈ ಜನನಾಯಕಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಾರಂಭದಲ್ಲೇ ಹೇಳ್ದೆ, IRS ಆಫೀಸರ್ ಆಗಿರ್ತೀರಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವಂತ ಉನ್ನತ ಹುದ್ದೆಗಳಲ್ಲಿ ಅದು ಕೂಡ ಒಂದು ದೊಡ್ಡ ಮಟ್ಟದ ಹುದ್ದೆ ಆಗಿರುತ್ತೆ. ಅದಕ್ಕೆ ರಾಜೀನಾಮೆಯನ್ನ ಕೊಡ್ತೀರಾ, ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀರಾ. ಹೇಗೆ ಶುರುವಾಯ್ತು ಈ ರಾಜಕೀಯ ಜರ್ನಿ? ನಾಗಮಂಗಲದಲ್ಲಿ ಮೊದಲನೇ ಬಾರಿಗೆ ಅಲ್ಲಿನ ಒಬ್ಬ ಶಾಸಕರು ಪಕ್ಷಾಂತರ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನಿರ್ವಾತತೆ ಇರುತ್ತೆ, ರಾಜಕೀಯ ನಿರ್ವಾತತೆ ಇರುತ್ತೆ. ನಾನು ನಾಗಮಂಗಲದ ಸೊಸೆ ಆಗಿರೋದ್ರಿಂದ ಸೊ ನಮಗೆ ಅಲ್ಲಿ ನಿಂತ್ಕೋಬಹುದಲ್ಲ. ಮತ್ತೆ ನಾವು JDS ಪಕ್ಷದಲ್ಲಿ ನಮ್ಮ ತಂದೆ ಸುಮಾರು 40ಕ್ಕೂ ಅಧಿಕ ವರ್ಷಗಳ ಕಾಲ ನಿಷ್ಠಾವಂತ ಕಾರ್ಯಕರ್ತರಾಗಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿಂದ ಮತ್ತೆ JDS ವರಿಷ್ಠರ ಜೊತೆ ನಮಗೆ ಆತ್ಮೀಯತೆ ಇದ್ರಿಂದ ಒಂದು ಆತ್ಮೀಯತೆಯ ಮೇಲೆ ನಾವಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತ ಒಂದು ಮನಸ್ಸು ಮಾಡ್ತೇವೆ. ಓಕೆ, ಅಂದ್ರೆ ಇದು ಅಲ್ಲಿ ಏನೋ ಒಂದು ಆತ್ಮೀಯತೆ ಇದೆ ಅಂತ ಬಂದಿದ್ದ, ಅಥವಾ ಇಲ್ಲ ನಾನು ಏನಾದ್ರು ಒಂದು ರಾಜಕಾರಣದಲ್ಲಿ ಮಾಡ್ಬೇಕು ಅಂತ ಬಂದಿದ್ದ? ಖಂಡಿತ ರಾಜಕಾರಣ ಮಾಡ್ಬೇಕಂತಾನೆ. ರಾಜಕಾರಣದಲ್ಲಿ ಬಂದು ರಾಜಕಾರಣ ಒಂದು ರಂಗದಲ್ಲಿ ವಿಪುಲ ಅವಕಾಶಗಳು ಸಿಗತ್ತೆ ಸೇವೆಯನ್ನು ಮಾಡ್ಲಿಕ್ಕೆ. ಆಡಳಿತ ಕ್ಷೇತ್ರಕ್ಕಿಂತನೂ ಅಧಿಕವಾಗಿ ರಾಜಕಾರಣ ಕ್ಷೇತ್ರದ ಒಂದು ಕಾರ್ಯವ್ಯಾಪ್ತಿ ಜಾಸ್ತಿ ಇರುತ್ತೆ, ಅಧಿಕಾರ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕೆಲಸನೂ ಮಾಡ್ಬೋದು. ಜನಪರ ಕೆಲಸಗಳನ್ನ ಮಾಡ್ಬೇಕಂತ ನಿಜವಾಗ್ಲೂ ಆಸಕ್ತಿ ಇರೋರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೋದು. ಆ ಒಂದು ಮಹತ್ವಾಕಾಂಕ್ಷೆಯಿಂದ ನಾನು ಮೊದಲಿಂದಲೂ ಆ ಒಂದು ಜನಪರ ಕಾಳಜಿ ನನ್ನಲ್ಲಿ ಯಾವಾಗ್ಲೂ ಇತ್ತು. ಆ ಒಂದು ಉದ್ದೇಶದಿಂದಲೇ ನಾನು ವೈದ್ಯಳಾದೆ, ನಂತರ ಅಧಿಕಾರಿ ಆಗಿದ್ದು. ಅಧಿಕಾರ ವರ್ಗದಕ್ಕಿಂತನೂ ಅಧಿಕಾರಿ ಆಗಿರೋದಕ್ಕಿಂತನೂ ಆ ಒಂದು ಕ್ಷೇತ್ರಕ್ಕಿಂತನೂ ಒಂದು ಸೀಮಿತ ಕ್ಷೇತ್ರದಿಂದ ಆಚೆ ಬಂದು ವಿಪುಲ ಅವಕಾಶಗಳನ್ನ ಗಳಿಸ್ಕೋಬೇಕು, ತನ್ಮೂಲಕ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬರ್ಬೇಕಂತ ಅನ್ಕೊಂಡೆ. ಓಕೆ, 2018ರಲ್ಲಿ ನೀವು ರಾಜೀನಾಮೆ ಅಂದ್ರೆ 2017ರಲ್ಲಿ ರಾಜೀನಾಮೆಯನ್ನ ಕೊಡ್ತೀರಾ, 2018ಕ್ಕೆ ರಾಜಕೀಯ ಪ್ರವೇಶವನ್ನ ಮಾಡ್ತೀರಾ. ಅಲ್ಲಿ ನಿಮಗೆ JDS ನಿಂದ ಟಿಕೆಟ್ ಸಿಗ್ಬೇಕಿತ್ತು, ಆದ್ರೆ ಮಿಸ್ ಆಗುತ್ತೆ 2018 ಎಲೆಕ್ಷನ್ ಅಲ್ಲಿ ಅನ್ಸುತ್ತೆ. ಸೊ ಏನಾಯ್ತು, ಯಾಕೆ ಆ ಟಿಕೆಟ್ ಮಿಸ್ ಆಗುತ್ತೆ ನಿಮಗೆ?
ಅಂದ್ರೆ ಈಗ JDS ಪಕ್ಷ ಏನಿದೆ ಅದು BJP ಪಕ್ಷದ ಜೊತೆನೇನೆ ಒಂದು 3 ಪೋಲ್ ಅಲಯನ್ಸ್ ನಲ್ಲಿ ಇರೋದ್ರಿಂದ ನಾನು ಇವತ್ತು ಆ ವರಿಷ್ಠರ ಬಗ್ಗೆ ತುಂಬಾ ವಿರುದ್ಧವಾಗಿ ಅಥವಾ ಏನೇ ನಡೀತು ಅಂತ ನನಗೆ ತುಂಬಾ ಆಳವಾಗಿ ಮಾತಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಆ ಒಂದು ಸಮಯದಲ್ಲಿ ರಾಜಕಾರಣವಾಗಿ ಕೆಲವೊಂದು ಸನ್ನಿವೇಶಗಳು ಬರುತ್ತೆ. ಆ ಒಂದು ಸನ್ನಿವೇಶಗಳು ಬಂದಾಗ ನನ್ಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಲಾಗತ್ತೆ. ನಾನೇನು ಅದನ್ನ ತುಂಬಾ ತೀರ ಮನಸ್ಸಿಗೆ ತಗೊಳ್ದೆ ನಾನು ಬಂದಿರೋದು ಕೆಲಸ ಮಾಡೋದಕ್ಕೆ ಅಂತ ಮುಂದೆ ನನ್ನ ಕೆಲಸವನ್ನ ಮುಂದುವರಿಸಿದೆ. ನಂತರ ದಿನಗಳಲ್ಲಿ ಲೋಕಸಭಾ ಒಂದು ಟಿಕೆಟ್ ಕೂಡ ವಂಚಿತಳಾದೆ. ಅದಾದ ನಂತರ ನಾನು ಮನೆಯಲ್ಲಿ ಇದ್ದೆ. ನಾನೇನು ಮತ್ತೆ ಅದು ಆಗಲೇ ಕೆಲಸ ಬಿಟ್ಟಿದ್ದೆ. ಸೊ ರಾಜಕಾರಣಕ್ಕೆ ಬಂದಿದ್ದೆ. ರಾಜಕಾರಣದಲ್ಲಿನೂ ನನಗೆ 2 ಅವಕಾಶಗಳನ್ನ ಕೊಡದೇ ಇದ್ದಾಗ ನಾನೇನ್ ಮಾಡಿದೆ, ನಾನು ಸ್ವಲ್ಪ ಕೌಟುಂಬಿಕವಾಗಿ ಕೆಲವು ನನ್ನ ಒಂದು ಕುಟುಂಬಿಕ ಜೀವನಕ್ಕೆ ಒತ್ತು ಕೊಡಬೇಕು ಮತ್ತೆ ನನ್ನ ಖಾಸಗಿ ಜೀವನಕ್ಕೆ ಒತ್ತು ಕೊಡ್ಬೇಕಂತ ಅನ್ನಿಸಿದಾಗ ನಾನು ಮನೆಯಲ್ಲಿದ್ದೆ. ನಂತರ 2022ಕ್ಕೆ BJP ಪಕ್ಷವನ್ನ ಜಾಯ್ನ್ ಆದೆ. ಇವಾಗ ಆಗ ಏನು ಟಿಕೆಟ್ ನಿಮಗೆ ಮಿಸ್ ಆಯ್ತು, ಒಂದು ಅಲ್ಲಿ MP ಗೆ ಟಿಕೆಟ್ ಮಿಸ್ ಆಗುತ್ತೆ, MLA ಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ. ಅವಾಗ ರಾಜಕಾರಣ ಬೇಡ, ಲೈಕ್ ಬಿಟ್ಬಿಡೋಣ ಅಂತ ಅನಿಸ್ಲಿಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ನಾನು ಆಗ್ಲೇ ಕೆಲಸ ಬಿಟ್ಬಿಟ್ಟಾಗಿದೆ. ನಾವು ನಮ್ಮ ಭಾರತೀಯ UPSC ನಡೆಸುವಂತಹ ಪರೀಕ್ಷೆಯಲ್ಲಿ ಪಾಸ್ ಮಾಡೋ ಯಾವೊಬ್ಬ ಅಧಿಕಾರಿಯೂ ಕೂಡ ಸುಲಭವಾಗಿ ಕೆಲಸನೂ ಬಿಡಕ್ಕಾಗಲ್ಲ ಅಥವಾ ಸುಲಭವಾಗಿ ಅದೇ ಕೆಲಸಕ್ಕೆ ಹೋಗಕ್ಕೂ ಆಗಲ್ಲ. ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ನಾನು ರಾಜಕಾರಣಕ್ಕೆ ಬರೋ ಒಂದು ಉದ್ದೇಶದಿಂದ ನನ್ನ ಕೆಲಸವನ್ನ ತ್ಯಜಿಸಿದ್ದರಿಂದ ಮತ್ತೆ ಅದು ಟರ್ಮಿನೇಷನ್ ಆಗಿತ್ತು. ನಾನು ವಾಲಂಟರಿಲಿ ರಾಜೀನಾಮೆಯನ್ನ ಕೊಟ್ಟಿದ್ರಿಂದ, ವೈಯಕ್ತಿಕವಾಗಿ ನಾನೇ ಹೋಗಿ ನಾನೇ ಆಸೆ ಪಟ್ಟು ರಾಜೀನಾಮೆಯನ್ನ ಕೊಟ್ಟಿದ್ರಿಂದ ಆ ಸರ್ವಿಸ್ ಟರ್ಮಿನೇಷನ್ ಆಗಿತ್ತು. ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಒಂದು ಇದು ಬರ್ಬೇಕಿತ್ತು, ಆಣತಿ ಬರ್ಬೇಕಿತ್ತು. ಸೊ ತಗೋಬಹುದು ಅಂತ. ಯಾಕಂತಂದ್ರೆ ಪ್ರೆಸಿಡೆನ್ಷಿಯಲ್ ಸೈನಿಂದ ನಮ್ಮನ್ನ ತಗೊಳ್ಳೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡೋದು, ಅಪಾಯಿಂಟ್ಮೆಂಟ್ ಮಾಡೋದು, ಮತ್ತೆ ಡಿಸ್ಮಿಸಲ್ ಮಾಡೋದು, ಮತ್ತೆ ರಾಜಕಾರಣ ನೀವು ರಾಜೀನಾಮೆ ಕೊಟ್ರೆ ನಮ್ಮ ಸೇವೆಯನ್ನ ಮತ್ತೆ ಟರ್ಮಿನೇಷನ್ ಮಾಡೋದು. ಸೊ ಅಷ್ಟು ಈ ಸುಲಭವಾಗಿ ಮತ್ತೆ ಅದೇ ನಾನು ಹುದ್ದೆಗೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರೆ ಪ್ರಯತ್ನ ಪಟ್ಟೆ, ಈರದ ಪ್ರಯತ್ನ ಪಟ್ಟೆ. ಅದು ಯಾಕೆ ಅಂತಂದ್ರೆ ನನಗೆ ಯಾವ್ದಾದ್ರು ಒಂದು ಕಾರ್ಯಕ್ಷೇತ್ರ ಬೇಕು, ಒಂದು ಆಡಳಿತನಾದ್ರೂ ಬೇಕು, ಇಲ್ಲ ರಾಜಕಾರಣಕ್ಕೆ ಒಂದು ಮಹತ್ವಾಕಾಂಕ್ಷೆಯಿಂದ ಬಂದ ಮೇಲೆ ಅಲ್ಲಿ ವಂಚಿತಲಾದ್ಮೇಲೆ ನನ್ಗಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಒಂದು ಅವಕಾಶ ಇಲ್ಲ ಅಂದಾಗ ಮತ್ತೆ ಅಧಿಕಾರಕ್ಕೆ ಹೋಗ್ಬೇಕು, ನನ್ನ ಒಂದು ಆಡಳಿತಕ್ಕೆ ನನ್ನ ಕೆಲಸಕ್ಕೆ ಹೋಗ್ಬೇಕಂತ ತುಂಬಾ ಟ್ರೈ ಮಾಡಿದೆ. ಆದ್ರೆ ಆಗ್ಲಿಲ್ಲ. ನಂತರ ದಿನಗಳಲ್ಲಿ ನಾನೇನು ಎದೆಗುಂದಿಲ್ಲ. ಯಾಕಂತಂದ್ರೆ ರೆಸಿಲಿಯನ್ಸ್, ಮೆಂಟಲ್ ಗ್ರಿಟ್ ಮತ್ತೆ ಅನ್ಪ್ರೆಸಿಡೆಂಟೆಡ್ ಕನ್ವಿಕ್ಷನ್ ಪವರ್ ಇರೋದು ಹೆಣ್ಮಕ್ಳಿಗಷ್ಟೇ ಮಾತ್ರ, ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನನಗೆ ನನ್ನ ಅಪ್ಪ ಅಮ್ಮ ನನಗೆ ಅತೀವವಾದಂತಹ ಸಂಸ್ಕಾರಗಳನ್ನ ಕಲಿಸ್ಕೊಟ್ಟಿದ್ರು, ಧೈರ್ಯವನ್ನ ಹೇಳ್ಕೊಟ್ಟಿದ್ರು. ನನಗೆ ಯಾವಾಗಲೂ ಆತ್ಮಸ್ಥೈರ್ಯವನ್ನ ನಾನು ಕಳ್ಕೊಳ್ಳಿಲ್ಲ. ಅವಕಾಶ ಸಿಕ್ಕಿಲ್ಲ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನೇನು ತುಂಬಾ ಜಿಗುಪ್ಸೆಗೊಳಗಾಗಿ, ಭ್ರಮ ನಿರಸನೆಗೊಳಗಾಗಿ ಮನೆ ಸೇರ್ಕೊಂಡಿದ್ದಲ್ಲ. ನಾನು ಆ ಟೈಮಲ್ಲಿ ನಾನು 2ನೇ ಮಗುವಿಗೆ ಗರ್ಭಿಣಿಯಾಗಿದೆ. ಸೊ ನಾನು ನನ್ನ ಒಂದು ಜೀವನದ ಮೇಲೇನು ಸ್ಟಿಲ್ ಒಂದು ಬೆಳಕು ಚೆಲ್ಬೇಕಾಗಿತ್ತು, ಮತ್ತೆ ನನಗೂ ನಾನು ಟೈಮ್ ಕೊಡ್ಬೇಕಾಗಿತ್ತು. ಸೊ ಹಾಗೆ ನಾನು ಮನೆಯಲ್ಲಿದ್ದೆ. ಎಲ್ಲ ಆದ್ಮೇಲೆ 2022 ಅಲ್ಲಿ BJPಗೆ ಪಕ್ಷಕ್ಕೆ ಜಾಯ್ನ್ ಆದೆ. ಅಲ್ಲಿ ಆತ್ಮವಿಶ್ವಾಸ ಕಳ್ಕೊಳ್ಳೋಂಥದ್ದು ಏನಿಲ್ಲ. ಅಲ್ಲ ಅವಕಾಶ ಯಾರೋ ತಪ್ಪಿಸಿದ್ದಾರೆ, ಅಥವಾ ನನ್ನಿಂದಾಗಿ ಅಲ್ಲ, ಅಥವಾ ನನಗೆ ಕೆಪಾಸಿಟಿ ಇಲ್ಲ ಅಂತಾನೋ, ನನಗೆ ಅದನ್ನ ಮುನ್ನಡೆಸುವಂತಹ ಛಾತಿ ಇಲ್ಲ ಅಂತಾನೋ, ಧೈರ್ಯ ಇಲ್ಲ ಅಂತಾನೋ, ಅಥವಾ ಯೋಗ್ಯತೆ ಇಲ್ಲ ಅಂತಾನೋ ಆಗಿದ್ದಲ್ಲ. ಯಾರೋ ಕೆಲವೊಂದು ಸನ್ನಿವೇಶಗಳು, ಕೌಟುಂಬಿಕ ಸನ್ನಿವೇಶಗಳೇ ಆಗಿರ್ಬೋದು, ರಾಜಕೀಯ ಸನ್ನಿವೇಶಗಳೇ ಆಗಿರಬಹುದು, ಅವರನ್ನು ತೀರ್ಮಾನ ತೆಗೆದುಕೊಂಡಿದ್ದಾಗಿರ್ಬಹುದು. ಧೈರ್ಯ ಬಂದಿಲ್ಲ, ಧೃತಿಗೆಡಲಿಲ್ಲ. ನಾನು ರಾಜಕಾರಣಕ್ಕೆ ಬಂದಿದ್ದೇನೆ. ಬಂದ ಮೇಲೆ ಈ ಒಂದು ಕ್ಷೇತ್ರದಲ್ಲೇ ಇಟ್ ಇಸ್ ಅ ಡಿಫಿಕಲ್ಟ್ ಟೆರೈನ್ ಫಾರ್ ಲೇಡೀಸ್, ಫಾರ್ ವಿಮೆನ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಇನ್ ಇಂಡಿಯನ್ ಸಿನಾರಿಯೋ, ನಾಟ್ ನೆಸೆಸರಿಲಿ ಇನ್ ಇಂಡಿಯಾ, ಇನ್ ದ ವರ್ಲ್ಡ್ ಸಿನಾರಿಯೋ ಆಲ್ಸೋ. ಹೆಣ್ಮಕ್ಳಿಗೆ ತುಂಬಾ ಕಷ್ಟನೇ ಈ ಕಾರ್ಯಕ್ಷೇತ್ರ. ಇಟ್ಸ್ ಅ ಡಿಫಿಕಲ್ಟ್ ಟೆರೈನ್ ಅಂತ ಹೇಳ್ಬೋದು. ಇಲ್ಲಿ ನಾವು ನ್ಯಾವಿಗೇಟ್ ಮಾಡಬೇಕು. ಬಂದ ಮೇಲೆ ಆ ಒಂದು ಕನೆಕ್ಷನ್ ಇದೆ, ಮತ್ತೆ ಮನೆಯಲ್ಲಿ ಆ ತರ ಪ್ರೋತ್ಸಾಹ ಇದೆ, ಮತ್ತೆ ನಮ್ಗೆ ಒಂದು ಎಲ್ಲಿ ತಲುಪಬೇಕು ಅನ್ನೋ ಗುರಿ ಇದೆ ಅಂತ ಅಂದಾಗ, ಜನಸೇವೆ ಮಾಡಬೇಕು ಅನ್ನುವಂತಹ ಅದಮ್ಯ ವಿಶ್ವಾಸ ನಮ್ಗಿದೆ, ಒಂದು ಅಪೂರ್ವವಾದಂತಹ ಒಂದು ಮನಸ್ಸಿದೆ ಅಂದಾಗ ನಾವಲ್ಲಿ ಮುಂದುವರಿಬೇಕಂತ ಅನ್ನಿಸ್ತು. ಸೊ ಧೈರ್ಯ ಕಳೆದುಕೊಳ್ಳಿಲ್ಲ. ಅಂದ್ರೆ IRS ಉನ್ನತ ಹುದ್ದೆಯಲ್ಲಿ ಇರ್ತೀರಾ, ಅದನ್ನ ಬಿಟ್ಟು JDS ಅಲ್ಲಿ ಒಂದು ನಿರೀಕ್ಷೆ ಇರುತ್ತೆ ನಿಮ್ಗೆ, ಟಿಕೆಟ್ ಸಿಗತ್ತೆ ನನಗೆ, ನಾನು ಆಗ್ತೀನಿ, MLA ಆಗ್ತೀನಿ, ನಾಗಮಂಗಲದಿಂದ ಆಗ್ಬೇಕು ಅಂತ ಅನ್ಕೊಂಡಿದ್ದವ್ರು ನೀವು. ಸೊ ಇಷ್ಟೆಲ್ಲ ಆದಾಗ ನಿಮ್ಗೆ ಕುಮಾರಸ್ವಾಮಿ ಅವ್ರ ಮೇಲೆ ಆಗಿರ್ಬೋದು, ದೇವೇಗೌಡರ ಅವ್ರ ಮೇಲೆ ಆಗಿರ್ಬೋದು, ಸೊ ಬೇಜಾರ್ ಇದೆಯಾ, ಯಾಕೆ ನನ್ಗೆ ಹಿಂಗ್ ಮಾಡ್ಬಿಟ್ರು ಅಂತ ಏನಾದ್ರು? ಈಗ ಒಬ್ಳು ಹಳ್ಳಿಗಾಡಿನ ಹೆಣ್ಮಗಳು, ಆ ಹಳ್ಳಿಗಾಡಿನ ಹೆಣ್ಮಗಳು, ತಂದೆ ತಾಯಿಗಳು
ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅಲ್ಲಿಂದ ನನಗೊಂದು ರಾಯಲ್ ಅಪ್ಬ್ರಿಂಗಿಂಗ್ ಕೊಟ್ಟಿದ್ದಾರೆ. ನನ್ನನ್ನು ಬಾಲ್ಯದಿಂದನೂ ನನಗೆ ಯಾವುದೇ ಕೊರತೆಗಳಂಗೆ ಬೆಳೆಸಿರುವಂತಹ ತಂದೆ ತಾಯಿಗಳು. ನನ್ನ ಚಿಕ್ಕಂದಲ್ಲೇ ನನ್ನ ಮಗಳು ವೈದ್ಯ ಆಗಬೇಕು ಅಂತ ಆಸೆ ಪಟ್ಟಂತ ನಮ್ಮಮ್ಮ ಆ ಆಸೆಯನ್ನು ನೆರವೇರಿಸಬೇಕು. ಮತ್ತು ನನಗೆ ವೈಯಕ್ತಿಕವಾಗಿ ನನಗೂ ತುಂಬ ವೈದ್ಯರಾಗಬೇಕಂತ ಆಸೆ ಇತ್ತು. ಆಸೆ ಪಟ್ಟ ಆಗಿದ್ದು ತುಂಬ ಪ್ಯಾಷನೇಟ್ ಆಗಿ ನಾನು ವೈದ್ಯರಾಗಬೇಕಂತ ಆಗಿದ್ದು. ಮೆಡಿಕಲ್ ಕೂಡ ಮಾಡ್ತಾರೆ ನೀವು. MBBS ಮಾಡಿದ್ದು. ಅದಾದಮೇಲೆ ನಾನು ಉನ್ನತ ಹುದ್ದೆಗೆ ಹೋಗಿದ್ದು. ಅದಾದಮೇಲೆ ನಾನು ರಾಜಕಾರಣಕ್ಕೆ ಬಂದಿದ್ದು. ಇದನ್ನೆಲ್ಲ ನೀವು ನೋಡ್ತಾ ಇದ್ರೆ ಯಾಕೆ ಕಾರ್ಯಕ್ಷೇತ್ರ ಚೇಂಜ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ಬೋದು. ನನಗೆ ವೈದ್ಯರಾಗಿರೋದಕ್ಕಿಂತನೂ ಒಬ್ಳು ಅಧಿಕಾರಿಯಾಗಿದ್ರೆ ಜನಸೇವೆ ಮಾಡುವಂಥ ವಿಪುಲ ಅವಕಾಶ ಸಿಗತ್ತೆ. ಮತ್ತು ಅದರ ಅದರ ಒಂದು ಅದರದ್ದು ವ್ಯಾಪ್ತಿ ಜಾಸ್ತಿ ಆಗುತ್ತೆ, ಕಾರ್ಯವ್ಯಾಪ್ತಿ ಜಾಸ್ತಿ ಇರುತ್ತೆ. ನಂತರ ದಿನಗಳಲ್ಲಿ ರಾಜಕಾರಣಕ್ಕೆ ಬರಬೇಕು ಅನ್ನೋಂಥ ಒಂದು ಅಪರ್ಚುನಿಟಿ ಸಿಕ್ಕಿದಾಗ, ಒಂದು ಭರವಸೆ ಕೊಟ್ಟಾಗ ನಾನು ಅಲ್ಲಿ ಬರಬೇಕು ಮತ್ತು ನಾನು ಒಳ್ಳೆ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಇಷ್ಟೆಲ್ಲ ಆದಮೇಲೆ ಕೆಲಸವನ್ನು ಬಿಟ್ಟಿದ್ದಾಗಿದೆ. ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನಮ್ಮ ಜೀವಮಾನದ ಸಾಧನೆ ಅಂತಲೇ ಹೇಳಬಹುದು. ಈಗಲೂ ಕೂಡ ಅಂಥದ್ದೊಂದು ಹುದ್ದೆಗೆ ಹೋಗೋದು ಲಕ್ಷಾಂತರ ಖಂಡಿತ ವಿದ್ಯಾರ್ಥಿಗಳ ಒಂದು ಕಲ್ಪನೆ. ಯಾಕೆಂತಂದ್ರೆ UPSC ನಲ್ಲಿ ಸಕ್ಸಸ್ ರೇಷಿಯೋ ಒಂದು 1:10 lakh ಥರ. ಇನ್ನು ಭಾರತದಂತ ಅತಿ ದೊಡ್ಡ ರಾಷ್ಟ್ರದಲ್ಲಿ ಕೊನೆಗೆ 1500 ಜನ ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಎಷ್ಟು ಟಫೆಸ್ಟ್ ಎಕ್ಸಾಮ್. ಅದನ್ನ ನಾನು ಉತ್ತೀರ್ಣರಾಗಬೇಕು. ಅನಂತರ ಆ ಕೆಲಸವನ್ನ ಬಿಟ್ಟು ಬಂದಿದ್ದೇನೆ. ಬಿಟ್ಟ ಮೇಲೂ ಇಲ್ಲಿ ಬಂದ್ಮೇಲೆ ನನಗೆ ಅವಕಾಶ ವಂಚಿತಳಾಗಿದ್ದೇನೆ. ಅದು ಕಾರಣ ಏನೇ ಆಗಿರಬಹುದು. ಅದ್ರ ನಡುವೆ ನಮ್ಗಾಗುವಂತಹ ಭ್ರಮ ನಿರಸನಗಳೇ ಆಗಿರಬಹುದು, ಜಿಗುಪ್ಸೆನೆ ಆಗಿರಬಹುದು, ಏನಂತಾರೆ ಅದನ್ನೆಲ್ಲ ಆ ಒಂದು ಭಾವನೆಗಳನ್ನ ನಾವು ಹೇಳ್ಕೊಳ್ಳೋದಕ್ಕಾಗಲ್ಲ. ಅದನ್ನ ಅನುಭವಿಸಿದವ್ರಿಗಷ್ಟೇ ಆ ನೋವೇನು ಅಂತ ಗೊತ್ತಿರುತ್ತೆ. ಅದನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸದೆ ಅಥವಾ ಆ ಥರ ಮಾಡಿದಂತಹ ಪಕ್ಷದ ವಿರುದ್ಧ ಯಾವುದೇ ಥರ ವಿರೋಧಗಳನ್ನ ಮಾತಾಡದೆ, ವಿರೋಧಾಭ್ಯಾಸಗಳನ್ನ ಮಾತಾಡದೆ, ವಿರೋಧವಾಗಿ ಮಾತಾಡದೆ, ನಿಂದನೆ ಮಾಡಿದೆ. ಅವತ್ತು ನನ್ಗೇನು ಬಂತು ಸಿಚುವೇಶನ್, ಆ ಸನ್ನಿವೇಶವನ್ನ ತುಂಬಾ ಧೈರ್ಯವಾಗಿ ಎದುರಿಸ್ದೆ ನಾನು. ಸೊ ಬೇಸರ ಇಲ್ಲ ಅಂತನಾ ಅಥವಾ ಇದೆ ಅಂತನಾ? ಖಂಡಿತ ಇರುತ್ತೆ, ಖಂಡಿತ ಬೇಸರ ಇರುತ್ತೆ, ಖಂಡಿತ ಎಲ್ಲಾ ಭಾವನೆಗಳು ಇರುತ್ತೆ ಅದರಲ್ಲಿ. ಆದ್ರೆ ಎಲ್ಲಾರ್ಗೂ ಬರುತ್ತೆ ಸಾಮಾನ್ಯವಾಗಿ. ಆ ಭಾವನೆಗಳನ್ನ ತೋರಿಸ್ಕೊಳ್ದೆ ತೋರಿಸ್ಕೊಳ್ದೆ ಮುನ್ನಡೆಯೋದಿದೆಯಲ್ಲ, ಅದು ನಿಜವಾದಂತ ಧೈರ್ಯ. ಕೆಲವ್ರಿಗೆ ಮಾತ್ರ ಆ ಕನ್ವಿಕ್ಷನ್ ಬೇಕು, ಆ ಒಂದು ಕರೇಜ್ ಬೇಕು. ಎಲ್ಲಾರ್ಗೂ ಇರಲ್ಲ ಅದು. ನಾವು ಧೈರ್ಯವಾಗಿ ಹೇಳ್ಕೊತೀವಿ, ಅದನ್ನ ನಾವು ತುಂಬಾ ಅತ್ಯಂತ ಯಶಸ್ವಿಯಾಗಿ ಆ ಒಂದು ಸನ್ನಿವೇಶನೂ ಕೂಡ ನಿಭಾಯಿಸಿದ್ವಿ. ನಾವು ಜೀವನದಲ್ಲಿ ನಾವೇನು ಎಲ್ಲವನ್ನ ಕಳ್ಕೊಂಡು ಅನ್ನುವಂತಹ ಒಂದು ದುಃಖಕ್ಕಂತೂ ಜಾರಲಿಲ್ಲ. ಜೀವನ ತುಂಬಾ ದೊಡ್ಡದಿದೆ, ನನ್ಗೆ ಆಸಕ್ತಿ ಇದೆ, ಜನ ಸೇವೆ ಮಾಡಬೇಕು ಅನ್ನುವಂತಹ ಅದಮ್ಯ ಆಸೆ ಇದೆ. ನನ್ನಲ್ಲಿ ತಲುಪಬೇಕು ಅಂತ ಆದಾಗ ನಾನು ಯಾವುದೇ ತರ ಜಿಗುಪ್ಸೆಗೊಳಗಾಗ್ಲಿಲ್ಲ. ಬಟ್ ನೋವಂತೂ ಇದೆ. ನಾನು ಯಾವತ್ತೂ ಸಾರ್ವಜನಿಕವಾಗಿಯೂ ಆಗಿರ್ಬಹುದು, ವೈಯಕ್ತಿಕ ನೆಲೆಯಲ್ಲೂ ಆಗಿರ್ಬೋದು, ಯಾರ ಮುಂದೆನೂ ವ್ಯಕ್ತಪಡಿಸಲ್ಲ. ತಾತ ಪ್ರಧಾನಿ ಆಗಿರ್ತಾರೆ, ಅಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ. ಅಂದ್ರೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರುತ್ತೆ ರಾಜಕಾರಣದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, 3 ಸಲನೂ ಕೂಡ ಸೋಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈಲ ಆಗ್ಲಿಲ್ಲ ಚುನಾವಣೆಯನ್ನ ಗೆಲ್ಲಿಕ್ಕೆ. ನೀವು ಗೆಲ್ತೀನಿ ಅಂತ ಹೇಗೆ ಕಾನ್ಫಿಡೆಂಟ್ ಬಂತು? ಮೇಡಮ್, ಚುನಾವಣೆಯನ್ನ ಗೆಲ್ಲಿಕ್ಕೆ ಹಿನ್ನೆಲೆನೂ ನಮ್ಮ ಭಾರತೀಯ ಒಂದು ರಾಜಕೀಯ ಒಂದು ಸನ್ನಿವೇಶದಲ್ಲಿ ಹೇಳ್ಬೇಕು ಅಂತಂದ್ರೆ, ತುಂಬಾ ಜನ ಡೈನಾಸ್ಟಿಕ್ ಪೊಲಿಟಿಕ್ಸ್ ಅವರು ಇದ್ದಾರೆ, ಕೌಟುಂಬಿಕ ರಾಜಕಾರಣದಿಂದ ಬಂದವರು ಇದ್ದಾರೆ, ತುಂಬಾ ಹಣಬಲ ಇರೋರು, ತೋಳ್ಬಲ ಇರೋರು. ಇವರೆಲ್ಲರೂ ರಾಜಕಾರಣದಲ್ಲಿ ಗೆದ್ದಿದ್ದಾರೆ, ಯಶಸ್ವಿ ಆಗಿದ್ದಾರೆ. ಮತ್ತು ತುಂಬಾ ಜನ ಯಶಸ್ವಿ ಆಗಿಲ್ಲ. ನೀವು ಹೇಳ್ದಂಗೆ ತೋಳ್ಬಲ ಹಣಬಲ ಇರೋರು ಯಶಸ್ವಿ ಆಗಿಲ್ಲ. ಹಾಗಂತ ಯಾರು ಆಗಲ್ಲ ಅಂತ ಏನಿಲ್ಲ. ಅವ್ರು ಆಗದೆ ಇರೋದಕ್ಕೆ ಕೆಲವು ಕಾರಣಗಳಿರ್ಬಹುದು, ಅಥವಾ ಅವ್ರ ಮುಂದೆ ಆಗೋದಿಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಆದ್ರೆ ಹೆಣ್ಣು ಮಕ್ಕಳಿಗೆ ಧೈರ್ಯ ಇದೆ, ಸ್ಥೈರ್ಯ ಇದೆ, ನಾನು ಮುನ್ನುಗ್ಬೇಕು ಅನ್ನೋದ ಛಲ ಇದೆ, ಏನೇ ಬಂದರೂ ಎದುರಿಸುವಂತ ಶಕ್ತಿ ಇದೆ, ತಾಳ್ಮೆ ಇದೆ, ಸಂಯಮ ಇದೆ ಅಂತ ಅಂದಾಗ ಖಂಡಿತ ರಾಜಕಾರಣ ರಂಗದಲ್ಲಿ ಇರಬಹುದು, ಗೆಲ್ಬಹುದು, ಯಶಸ್ವಿ ಆಗ್ಬಹುದು, ಕೆಲಸನೂ ಮಾಡಬಹುದು. ಕಾನ್ಫಿಡೆಂಟ್ ನೀವು ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಆಗದೆ. 2018ರಲ್ಲಿ ನೀವು ಚುನಾವಣೆಗೆ ನಿಲ್ಬೇಕು ಅಂತ ನಾಗಮಂಗಲ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ತೀರಾ. ಆಪೋಸಿಟ್ ಇದ್ದಿದ್ದು ಚಲುವರಾಯಸ್ವಾಮಿ ಅವರು, ಈಗ ಮಾನ್ಯ ಕೃಷಿ ಸಚಿವರಾಗಿದ್ದಾರೆ. ಅಂದ್ರೆ ಆ ಧೈರ್ಯ ಹೆಂಗ್ ಬಂತು? ಚಲುವರಾಯಸ್ವಾಮಿ ಅವ್ರ ವಿರುದ್ಧ ನಾನು ನಿಲ್ತೀನಿ, ನಾನು ಗೆಲ್ತೀನಿ ಅನ್ನೋ ಧೈರ್ಯ ಹೇಗ್ ಬಂತು ಅವಾಗ? ಅದೇ ನನ್ನ ಅಪ್ಪ ಅಮ್ಮ ನನಗೆ ಕಲ್ಸ್ಕೊಟ್ಟಂತ ಜೀವನ ಪ್ರೀತಿ, ಅವರು ಹೇಳ್ಕೊಟ್ಟಂತಹ ಜೀವನ ಪಾಠ, ವಿಶೇಷವಾಗಿ ನನ್ನಮ್ಮ ಧೈರ್ಯ ಸ್ಥೈರ್ಯ ಆಕೆ ಇನ್ನೊಂದು ಹೆಸರು. ಎಂತ ಒಂದು ಸಂದರ್ಭದಲ್ಲಿ ಬಂದ್ರು ಕುಗ್ಗದೆ ಮುನ್ನಡಿಬೇಕು ಅನ್ನುವಂತಹ ಅಚಲವಾದಂತಹ ಜೀವನ ಪ್ರೀತಿ ಆಕೆದು. ಮೋಸ್ಟ್ಲಿ ನನ್ಗೂ ಬಂದಿದೆ ಅಂತ ಅನ್ಸುತ್ತೆ. ಚಿಕ್ಕಂದಿನಲ್ಲೇ ಅದು ನನ್ನಲ್ಲೇ
ನಾನು ಅದನ್ನ ಮೈಗೂಡಿಸ್ಕೊಂಡಿದೀನಿ ಅಂತ ಅನ್ಸುತ್ತೆ. ನಾನಲ್ಲಿ ರಾಜಕಾರಣ ಮಾಡ್ಬೇಕಂತಿದ್ದು ಅನ್ಕೊಂಡಾಗ ನಾನು ರಾಜಕಾರಣಕ್ಕೆ ಬಂದು ರಾಜಕೀಯ ಘಟಾನುಘಟಿಗಳನ್ನ ನಾನು ಹೆದರಿಸ್ಬೇಕಾಗತ್ತೆ ಅಂತಾನೋ ಅಥವಾ ಅಲ್ಲಿ ತುಂಬಾ ಹಣ ಬೇಕಾಗತ್ತೆ, ತುಂಬಾ ತೋಳ್ಬಲ ಬೇಕಾಗತ್ತೆ, ಇದು ಯಾವುದು ನನ್ನ ಮನಸ್ಸಲ್ಲಿ ಇರ್ಲಿಲ್ಲ. ಯಾಕಂತಂದ್ರೆ ನಾವು ಆ ಕುಟುಂಬದ ಜೊತೆ ತುಂಬಾ ವಿಶ್ವಾಸದಿಂದ ಇದ್ವಿ, ಅವರು ಕೂಡ ನಮ್ಮನ್ನ ಹಾಗೆ ನಡ್ಸ್ಕೊಂಡಿದ್ರು. ಸೊ ಅಲ್ಲಿ ಬಂದ್ರೆ ನನಗಂತೂ ಕೆಲಸ ಮಾಡುವಂತ ಕೆಪಾಸಿಟಿ ಇದೆ, ಚುನಾವಣೆ ಎದುರಿಸುವಂತಹ ಶಕ್ತಿ ಇದೆ. ಸ್ವಾಮಿ ಅವರು ಪಾಪ ನನ್ನ ತಂದೆಯ ವಿಶ್ವಾಸಿಗಳೇ, ಅವರ ಸ್ನೇಹಿತರೇ ಆಗಿದ್ದವರು. ಅವ್ರ ಮೇಲೂ ಅಪಾರವಾದಂತಹ ಗೌರವ ಇತ್ತು, ಈಗಲೂ ಇದೆ. ಮತ್ತೆ ಆ ಸಂದರ್ಭದಲ್ಲಿ ವರಿಷ್ಠರು ಕೂಡ ಅಷ್ಟೊಂದು ಬೆನ್ನೆಲುಬಾಗಿ ನಿಂತಿದ್ರು. ಸೊ ಹಾಗಾಗಿ ಅಷ್ಟು ಧೈರ್ಯ ಬಂತು ಅಂತ ನಾನು ಅನ್ಕೊಳ್ತೀನಿ. ಒಂದ್ ವೇಳೆ ಟಿಕೆಟ್ ಸಿಕ್ಕಿದ್ರೆ ಗೆಲ್ತಿದ್ದೆ ನಾನ್ ನಾಗಮಂಗಲದಲ್ಲಿ. ಖಂಡಿತ ಗೆಲ್ತಾ ಇದ್ದೆ. ಅವಾಗ JDS ಪಕ್ಷವನ್ನ ತರಬೇಕು ಅನ್ನೋ ಅಲೆ ನಾಗಮಂಗಲದಲ್ಲಿ ಇತ್ತು 2018ರಲ್ಲಿ. ಅಲ್ಲಿ ನಾನೇ ಅಲ್ಲ ಅಥವಾ ಸುರೇಶ್ ಗೌಡ್ರೆ ಅಲ್ಲ ಅಥವಾ ಇನ್ನೊಬ್ರೆ ಯಾರಾದ್ರೂ ನಿಂತ್ಕೊಂಡಿದ್ರು ಖಂಡಿತ ಗೆಲ್ತಾ ಇದ್ರು. ಅಲ್ಲಿ JDS ಪರ ಅಲೆ ತುಂಬಾ ಇತ್ತು. ಯಾಕಂತಂದ್ರೆ ನಮ್ ರಾಜಕಾರಣ ಹೇಗ್ ಕೆಲಸ ಮಾಡುತ್ತೆ ನಿಮ್ಗೆ ಚೆನ್ನಾಗ್ ಗೊತ್ತಿದೆ. ಕೆಲವೊಂದ್ಸತಿ ಅಲೆಯ ಮೇಲೂ ಕೂಡ ಯಶಸ್ವಿ ಆಗ್ತಾರೆ, ಕೆಲವೊಂದ್ಸತಿ ಅನುಕಂಪದ ಮೇಲೂ ಕೂಡ ಯಶಸ್ವಿ ಆಗ್ತಾರೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋಂತ ಹಂಬಲ ಮಂಡ್ಯ ಜನರಲ್ಲಿ ಇತ್ತು. ಸೊ ಹಾಗಾಗಿ ನಾಗಮಂಗಲದಲ್ಲಿ ಗೆಲ್ಸಿದ್ವಿ. ಈಗ ಮಂಡ್ಯದಲ್ಲೂ ಕೂಡ ನೀವು MP ಎಲೆಕ್ಷನ್ಗೆ ನಿಲ್ಬೇಕು ಅಂತ ಹೋಗ್ತೀರಾ, ಅಲ್ಲೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ. ಈಗ BJP-ಯಲ್ಲಿ ಇದ್ದೀರಾ, ಆದ್ರೆ ಮಂಡ್ಯ ಅಂದ್ರೆ JDS ಅಂದ್ರೆ ಮಂಡ್ಯ ಅನ್ನೋ ಒಂದು ಮಾತು ಕೂಡ ಇದೆ, ಅದು ನಿಮ್ಗೂ ಕೂಡ ಗೊತ್ತಿರೋ ವಿಚಾರ. ಈಗ BJP-ಯಲ್ಲಿ ಇದ್ದೀರಾ, ಅಲ್ಲಿ ಗೆಲ್ತೀನಿ ಅಂತ ಅನ್ಸುತ್ತಾ ಮಂಡ್ಯದಲ್ಲಿ ಮುಂದಿನ ಎಲೆಕ್ಷನ್ ಅಲ್ಲಿ? ಈಗ ಸದ್ಯಕ್ಕೆ ಮಂಡ್ಯ ನನ್ನ ಕಾರ್ಯಕ್ಷೇತ್ರ ಮಾಡ್ಕೋಬೇಕು ಅನ್ನೋಂತ ಯಾವುದೇ ಒಂದು ಮನಸ್ಸು ಮಾಡಿಲ್ಲ, ಯಾವುದೇ ಒಂದು ಆಸೆನೂ ಕೂಡ ನನಗ್ ಬಂದಿಲ್ಲ. ಆದ್ರೆ ಇಲ್ಲಿ ನಾವು ಕಾಂಗ್ರೆಸ್ ಮತ್ತೆ JDS ಪಕ್ಷ ಒಂದು ಮೈತ್ರಿ ಆಗಿದ್ದೇವೆ, ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡ್ಕೊಂಡಿದ್ದೇವೆ. ಆ ಮೈತ್ರಿ ಧರ್ಮವನ್ನ ನಾವು ಪಾಲಿಸ್ಬೇಕಾಗತ್ತೆ. ನಮ್ಮ ವರಿಷ್ಠರು ಇದ್ದಾರೆ, JDS ಪಕ್ಷಕ್ಕೂ ವರಿಷ್ಠರು ಇದ್ದಾರೆ, ನಮ್ಮ BJP ಪಕ್ಷಕ್ಕೂ ವರಿಷ್ಠರು ಇದ್ದಾರೆ. ನಾವು ವರಿಷ್ಠರು ತೀರ್ಮಾನ ಮಾಡ್ತಾರೆ ಯಾರು ನಿಂತ್ಕೋಬೇಕು, ಯಾರು ಗೆಲ್ಬೇಕು ಅಂತ. ಮತ್ತೆ BJP ಮಟ್ಟಿಗೆ ಹೇಳೋದಾಯ್ತು ಅಂತಂದ್ರೆ, BJP ಇತ್ತೀಚಿನ ದಿನಗಳಲ್ಲಿ 2014ರಿಂದ ಈಚೆಗಿನ ಟ್ರೆಂಡ್ ಅನ್ನ ನೀವು ತೆಗೆದುಕೊಂಡ್ರೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಭಾರತ ದೇಶದ ಪ್ರಧಾನಿಯಾದ ದಿನದಿಂದಲೂ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಭಾರತ ದೇಶದ ಯುವಕರು BJP ಪಕ್ಷವನ್ನ ಬೆಂಬಲಿಸ್ತಾ ಇದ್ದಾರೆ, ಅಂದ್ರೆ ಪಕ್ಷಾತೀತವಾಗಿ ಬೆಂಬಲಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ BJP ಪಕ್ಷದ ಪ್ರಚಂಡ ನಾಯಕತ್ವದಲ್ಲಿ, ಅಂದ್ರೆ ಮೋದಿಯವರ ಪ್ರಚಂಡ ನಾಯಕತ್ವ, ದೂರದೃಷ್ಟಿಯುಳ್ಳ ನಾಯಕತ್ವ, ಅದ್ರ ಮೇಲೆ ಜನ ಭರವಸೆ ಇಟ್ಟಿದ್ದಾರೆ. ಸೊ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಜನ ಬೆಂಬಲಿಸ್ತಾ ಇದ್ದಾರೆ. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ BJP ಇದೆ ಅಂತಾನೆ ಒಂದು 30,000 vote ಇದೆ ಇವತ್ತು. BJP ಗೆಲ್ಲುವಂತ ಕ್ಷೇತ್ರವನ್ನ ಬಿಟ್ರು, BJP ತರ ಕ್ಷೇತ್ರಗಳಿಗೂ ಬಂದ್ರು, ಬೇರೆ ಬೇರೆ ಪಕ್ಷಗಳು ಪಾರುಪತ್ಯ ಸಾಧಿಸಿರುವಂತ ಕ್ಷೇತ್ರಕ್ಕೆ ಹೋದ್ರು 30,000ರಿಂದ 40,000 ಜನ ನಿರಾಯಾಸವಾಗಿ ಮೋದಿಯವರ ಪರ ಓಟ್ ಹಾಕುವಂತವ್ರು ಇದ್ದಾರೆ. ಸೊ ಮೋದಿಯವರ ಒಂದು ಯಶಸ್ವಿ ಪೂರ್ಣ ಕಾರ್ಯಕ್ರಮಗಳ ಬಗ್ಗೆ, ಮತ್ತೆ ಅವ್ರು ಕೈಗೊಂಡಂತಹ ನಿಲುವು ಬಗ್ಗೆ, ಅವರ ದೂರದೃಷ್ಟಿಯ ಬಗ್ಗೆ, ಅವರ ಒಂದು ಪ್ರಚಂಡ ನಾಯಕತ್ವದಲ್ಲಿ ಭಾರತ ದೇಶ ಕಂಡಂತಹ ಮೈಲುಗಲ್ಲಿಗಳ ಬಗ್ಗೆ, ಭಾರತ ದೇಶ ಸಾಧಿಸಿದಂತಹ ಸಾಧನೆಗಳನ್ನ ಅವ್ರ ಹತ್ರ ಹೇಳಿದ್ರೆ ಸಾಕು, ಜನ ಖಂಡಿತ ತಿರುಗುತ್ತಾರೆ. ಮೈತ್ರಿನೂ ಇದೆ. ಸೊ ಬಿಜೆಪಿ ಕೊಟ್ಟಂತ ಒಂದು ಸೀಟ್ಗಳನ್ನ ಕೊಟ್ಟಿದ್ದೆ, ಅದರಲ್ಲಿ ನಾವು ಪ್ರಚಂಡ ಬಹುಮತವನ್ನ ಗಳಿಸುವಂತಹ ಎಲ್ಲಾ ಒಂದು ಲಕ್ಷಣಗಳು ಇದೆ. ಈಗ ಮೈತ್ರಿಯಲ್ಲಿ ಬಿರುಕು ಮೂಡಿದೆ ಅನ್ನೋ ಒಂದು ಮಾತುಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಕೆಲವು ನಾಯಕರು ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಡ್ತಿದ್ದಾರೆ, ಮೈತ್ರಿ ಬೇಡ ಅಂತ. ಸೊ ಯಾವ ರೀತಿಯಾಗಿ ಆಗ್ಬೋದು ನಿಮ್ಮ ಪ್ರಕಾರ? ಮೈತ್ರಿ ಬಗ್ಗೆ ಏನು ಒಪಿನಿಯನ್ ಇದೆ? ಅದೇ ನಾನು ಮೊದಲೇ ಹೇಳಿದೆ, ಬಿಜೆಪಿ ಪಕ್ಷದ ವರಿಷ್ಠರು ದೆಹಲಿ ಮಟ್ಟದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಚುನಾವಣಾ ಪೂರ್ವ ಮೈತ್ರಿಯನ್ನ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ JDS ಪಕ್ಷದ ಜೊತೆ ಮಾಡ್ಕೊಂಡಿದ್ದಾರೆ. ಮತ್ತೆ ಎಲ್ಲಾ ಒಂದು ಚುನಾವಣೆಗಳಲ್ಲೂ ಮೈತ್ರಿ ಆಗ್ಬೇಕು ಅನ್ನೋ ಇರಾದೆ ನಮ್ಮ ಹೈಕಮಾಂಡ್ಗೂ ಇದೆ. ಸೊ ಹೀಗಿರುವಾಗ ಕೆಲವು ಎರಡೂ ಪಕ್ಷದ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ ಮೈತ್ರಿ ಬಗ್ಗೆ ಅಪಸ್ವರವನ್ನು ಎತ್ತುತ್ತಾ ಇರೋದು ಕಾಣ್ತಾ ಇದ್ದಾರೆ. ಎರಡು ಪಕ್ಷದಲ್ಲೂ ಇದೆ. ಸೊ ಈ ಒಂದು ಅಪಸ್ವರಗಳನ್ನ ಹೇಗೆ ನಿಭಾಯಿಸ್ಬೇಕು, ಚುನಾವಣೆಗೆ ಹತ್ರದಲ್ಲಿ ಹೇಗೆ ಅದನ್ನ ಸರಿಪಡಿಸ್ಬೇಕು ಅನ್ನೋದು ವರಿಷ್ಠರಿಗೆ ಚೆನ್ನಾಗಿ ಗೊತ್ತಿದೆ. ಅದು ಮೈತ್ರಿ ಮುಂದುವರಿಯಬೇಕಾ ಬೇಡವಾ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಅವರು ಮೈತ್ರಿ ಆಗ್ಬೇಕಂತ ಅನ್ಕೊಂಡಿದ್ದಾರೆ. ಅವರ ಮಾತಲ್ಲಿ ಗೌರವವನ್ನ ಇಟ್ಕೊಂಡು ನಾವು ಮೈತ್ರಿ ಧರ್ಮವನ್ನು ಪಾಲಿಸ್ಬೇಕಾಗತ್ತೆ. ಇವ್ರು ಮಾತಾಡೋದು ಅವ್ರ ಕೆಲವರು ವೈಯಕ್ತಿಕವಾಗಿನೂ ಮಾತಾಡ್ತಿದ್ದಾರೆ, ಕೆಲವರು ಪಕ್ಷದ ಪರವಾಗಿನೂ ಮಾತಾಡ್ತಿದ್ದಾರೆ. ಸೊ ವೈಯಕ್ತಿಕವಾದ ಕಾರಣಕ್ಕೆ ಯಾರೋ ಒಬ್ರು ಏನೋ ಮಾತಾಡಿದ್ರು ಅಂದ್ರೆ ಮೈತ್ರಿ ಅಲ್ಲಿ ಬಿರುಕು ಮೂಡಿದೆ ಅಂತ ಅಲ್ಲ. ಸೊ ಮೈತ್ರಿ ಧರ್ಮವನ್ನ ನಾವು ಕಾಪಾಡ್ಕೋಬೇಕು ಎಲ್ಲ ಒಂದು ಹೊತ್ತಲ್ಲಿ.
ಈಗ ನೀವು ರಾಜೀನಾಮೆ ಕೊಟ್ಟು ಹತ್ತತ್ರ 8 ವರ್ಷ ಆಯ್ತು. ಹೌದು, 2017 ಕೊಟ್ರೆ ಯಾವುದೇ ಹುದ್ದೆ ಇಲ್ಲ ಇವಾಗ. ತಮಿಳ್ನಾಡಿನ ಇನ್ಚಾರ್ಜ್ ಆಗಿದ್ದೀರಾ, ಅದು ಸೆಕೆಂಡ್ರಿ. ಬಟ್ ಹೇಗಿದೆ ಜೀವನ? ಯಾವ್ದು ಹುದ್ದೆ ಇಲ್ಲ, ಯಾವ್ದು ಅಧಿಕಾರ ಇಲ್ಲ ಈಗ ಇಲ್ಲ, ನಾನು ಇವಾಗ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ಪೇರೆಂಟ್ ಬೋರ್ಡಿನಲ್ಲಿ. ವಿಜಯೇಂದ್ರ ಸರ್ ನಾಯಕತ್ವದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನಾನು ಇಲ್ಲಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ. ಇಟ್ಸ್ ಅ ಕೀ ಆರ್ಗನೈಸೇಷನಲ್ ಪೋಸ್ಟ್. ಸಂಘಟನಾತ್ಮಕವಾಗಿ ಪಕ್ಷಕ್ಕೆ ಭದ್ರ ಬುನಾದಿಯನ್ನು ಹಾಕುವಂತಹ ಸಂಘಟನಾತ್ಮಕ ಕೆಲಸಗಳನ್ನ ಪ್ರಚಂಡವಾಗಿ ಮಾಡೋಕೆ ತುಂಬಾ ಅವಕಾಶ ಇದೆ. ನಾನು ಪಕ್ಷ ವಹಿಸಿದಂತ ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿಯತ್ತಿಂದ ಅವ್ರು ಯಾವ ಒಂದು ಜಿಲ್ಲೆಗೆ ಕಳಿಸಿದ್ರು ಕೂಡ ಮಾಡ್ಕೊಳ್ತಾ ಬಂದಿದ್ದೇನೆ. ಸೊ ಇವತ್ತು ತನ್ಮೂಲಕ ನಾನು ಪಕ್ಷ ಕಟ್ಟುವಂತಹ ಒಂದು ಕಾರ್ಯಕ್ರಮದಲ್ಲಿ ಮುಂದುವರೆದಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಜೊತೆಗೆ ತಮಿಳುನಾಡಿನ ಶ್ರೀರಂಗಂ ಕ್ಷೇತ್ರಕ್ಕೆ ಸದ್ಯಕ್ಕೆ ಅಸೈನ್ ಮಾಡಿದ್ದಾರೆ ಇದು ಎಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್ಸ್ ಪರವಾಗಿ. ಸೊ ಅದು ಕೂಡ ಒಂದು ಜವಾಬ್ದಾರಿಯುತವಾದಂತಹ ಒಂದು ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ನಮ್ಮ ಪಕ್ಷ ಹೇಗೆ ಅಂದ್ರೆ ಇಟ್ ಇಸ್ ಅ ಕಾಡರ್ ಬೇಸ್ಡ್ ಪಾರ್ಟಿ. ಇದು ಯಾರು ಕಾರ್ಯಕರ್ತರಿಂದ ಇರುವಂತಹ ಪಾರ್ಟಿ. ಇದು ಯಾರು ಎಷ್ಟು ಅಚ್ಚುಕಟ್ಟಾಗಿ ವಹಿಸಿದಂತ ಕೆಲಸಗಳನ್ನ ಮಾಡ್ತಾರೆ ಅನ್ನೋದನ್ನು ಪಕ್ಷ ನೋಡ್ತಾ ಇರತ್ತೆ. ಪಕ್ಷ ಕೆಲಸ ಮಾಡೋರ್ಗೆ ಖಂಡಿತ ಫಲ ಸಿಗುತ್ತೆ. ಈ ಕಾನ್ಫಿಡೆಂಟ್ ಮೇ ಬಿ ಇಟ್ಕೊಂಡೇನೆ ನೀವು JDS ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. ಬಟ್ ಅಲ್ಲಿ 2 ಸಲನೂ ನಿಮಗೆ ಮಿಸ್ ಆಗುತ್ತೆ. ಈಗ BJP ಸೇರಿದಿರಾ, ಇಷ್ಟು ಕಾನ್ಫಿಡೆಂಟ್ ಆಗಿದ್ರ BJP ನಿಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಅನ್ಸುತ್ತಾ? ನೋಡಿ, ಪಕ್ಷ ಅಂತ ಬಂದಾಗ JDS ಪಕ್ಷವೇ ಬೇರೆ, ಬಿಜೆಪಿ ಪಕ್ಷವೇ ಬೇರೆ, ಕಾರ್ಯವೈಖರಿ ಬೇರೆ, ಕಾರ್ಯವ್ಯಾಪ್ತಿ ಬೇರೆ. ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಬಿಜೆಪಿ ಪಕ್ಷ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ. 18 ಕೋಟಿಗೂ ಅಧಿಕ ಸದಸ್ಯರಿದ್ದಾರೆ, ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. ಹಾಗಿರುವಾಗ ಇಲ್ಲಿ ಕಾರ್ಯಕರ್ತರು ಕಾಡರ್ ಬೇಸ್ಡ್ ಪಾರ್ಟಿ. ಇಲ್ಲಿ ಯಾವುದೇ ಒಂದು ಕುಟುಂಬಿಕ ರಾಜಕಾರಣ ಇಲ್ಲ, ಡೈನಾಸ್ಟಿಕ್ ಪೊಲಿಟಿಕ್ಸ್ ಇಲ್ಲ. ಅಟ್ ದ ಸೇಮ್ ಟೈಮ್ ಏನೋ ಒಂದು ಹಿನ್ನೆಲೆಯಿಂದ ಬಂದಿದ್ರೆ ಮಾತ್ರ ರಾಜಕಾರಣ ಮಾಡ್ಬೋದು ಅನ್ನೋದು ಇಲ್ಲ. ನೀವು ನೋಡಿದ್ದೀರಾ, ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಸಾಮಾನ್ಯ ಹಿನ್ನೆಲೆಯಿಂದ ಬಂದವರಾಗಿ ಬುಡಕಟ್ಟು ಸಮಾಜದ ಹೆಣ್ಣುಮಗಳು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ನಮ್ಮ ದೇಶದ ಪ್ರಧಾನಿಯವರು ಚಹಾ ಮಾರ್ತಾ ಇದ್ದವರು, OBC ಸಮುದಾಯಕ್ಕೆ ಸೇರಿದವರು. ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಆದಂತಹ ರಾಜ್ಯ ಪ್ರಧಾನಮಂತ್ರಿ ಹುದ್ದೆಯಲ್ಲಿ 15 ವರ್ಷಗಳಿಂದನೂ ಇದ್ದಾರೆ, 11 ವರ್ಷಗಳಿಂದನೂ ಇದ್ದಾರೆ. ಸೊ ನೀವು ಕೆಲವೊಂದು ರಾಜ್ಯಗಳಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳು ತುಂಬಾ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದವರಾಗಿದ್ದಾರೆ, ಶಾಸಕರು ತುಂಬಾ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದವರಾಗಿದ್ದಾರೆ. ಸೊ ಇಲ್ಲಿ ನೋಡುವಂಥದ್ದು ಕಾರ್ಯದಕ್ಷತೆ, ಕಾರ್ಯವೈಖರಿ, ಎಷ್ಟು ಪಕ್ಷಕ್ಕೆ ಈ ದೇಶಕ್ಕೆ ಅವರು ಆಸ್ತಿ ಆಗ್ಬಲ್ರು ಅನ್ನೋದನ್ನ ನೋಡಿ ಅದರ ಬೇಸಿಸ್ ಮೇಲೆ ಟಿಕೆಟ್ ಕೊಡ್ತಾರೆ. ಅಥವಾ ಯಾವುದೋ ಒಂದು ಕುಟುಂಬದ ಸದಸ್ಯರು ಕುತ್ಕೊಂಡು ತೀರ್ಮಾನ ಮಾಡಲ್ಲ. ಇಲ್ಲಿ ಹೈಕಮಾಂಡ್ ಇದೆ, ಕೋರ್ ಕಮಿಟಿ ಇದೆ, ಎಲ್ಲಾ ಒಂದು ಮಾನದಂಡಗಳನ್ನು ನೋಡಿ ಟಿಕೆಟ್ನ ನಿರ್ಧಾರ ಮಾಡೋದ್ರಿಂದ ನಾವಿಲ್ಲಿ ಜಿಗುಪ್ಸೆಗೊಳಗಾಗೋ ಅಥವಾ ನಾವು ಭರವಸೆಗಳನ್ನ ಕಳ್ಕೊಳ್ಳುವಂತಹ ಯಾವುದೇ ಒಂದು ಚಾನ್ಸ್ ಸೊ ಒಂದ್ ನಂಬಿಕೆ ಇದೆ, ನಮ್ಗೆ ಅಗಾಧವಾದಂತ ನಂಬಿಕೆ ಇದೆ, ಅದಮ್ಯವಾದ ನಂಬಿಕೆ ಇದೆ. ಖಂಡಿತ. ಈಗ ತಮಿಳ್ನಾಡಿನಲ್ಲಿ ಇನ್ಚಾರ್ಜ್ ಆಗಿದ್ದೀರಾ ಕೂಡ. ಸೊ ತಮಿಳ್ನಾಡಲ್ಲಿ ಯಾವ ರೀತಿಯಾಗಿ ರಾಜಕೀಯ ಅಲೆ ಇದೆ? ತಮಿಳ್ನಾಡಲ್ಲಿ ಇವಾಗ DMK ಪಕ್ಷದ ಬಗ್ಗೆ ಪಕ್ಷ ವಿರೋಧಿ ಅಲೆ ಇದೆ. ಈಗಾಗಲೇ ಆಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲೆ ಇದೆ. ಅಲ್ಲಿ ಮುಖ್ಯವಾಗಿ ವಿಜಯ್ದು TMK ಪಾರ್ಟಿ, ಇಲ್ಲಿ DMK ಪಾರ್ಟಿ, AADMK ಪಾರ್ಟಿ, ಅದು ನಾವು BJP ಜೊತೆ ಅಲಯನ್ಸ್ ಆಗಿದೆ. AADMK ಪಾರ್ಟಿಯಲ್ಲಿ BJP ಅಲಯನ್ಸ್ ಅಲ್ಲಿದೆ. ಮತ್ತೆ DMK ಪಾರ್ಟಿದು ನೋಡಿ ಅದರ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ನೋಡಿ ಜನ ಮನಸೋತಿದ್ದಾರೆ. ಹಾಗಂತ ಅಲ್ಲಿ ನಾವು ತುಂಬಾ ಮುಂದುವರೆದಿದ್ದೇವೆ ಅಂತಲ್ಲ, ಬಟ್ ದಾಪುಗಾಲ ಹಾಕಿದ್ದೇವೆ. ಮೊದಲಕ್ಕಿಂತ ಇವಾಗ ಜನರಲ್ಲಿ ಒಂದು ಭರವಸೆ ಬಂದಿದೆ ಮೋದಿಯವರ ನಾಯಕತ್ವದ ಬಗ್ಗೆ, ಮೋದಿಯವರ ನಾಯಕತ್ವದಲ್ಲಿ ಸಾಧಿಸಿರುವ ಮೈಲುಗಲ್ಲುಗಳ ಬಗ್ಗೆ, ಮತ್ತು ಅವ್ರು ಕೊಟ್ಟಿರುವಂತಹ ಯಶಸ್ವಿಯಾದಂತಹ ಜನಪ್ರಿಯ ಕಾರ್ಯಕ್ರಮಗಳ ಬಗ್ಗೆ. ಎಲ್ಲರೂ ಇದ್ದಾರೆ, ಅಲ್ಲೂ ಬೆನಿಫಿಷರೀಸ್ ಇದ್ದಾರೆ. ಉಜ್ವಲ ಯೋಜನೆ ಬೆನಿಫಿಷರೀಸ್ ಇದ್ದಾರೆ, ಮತ್ತೆ PM ಜನ್ಧನ್ ಯೋಜನಾ ಬೆನಿಫಿಷರೀಸ್ ಇದ್ದಾರೆ, PM ಕಿಸಾನ್ ಯೋಜನಾ ಬೆನಿಫಿಷರೀಸ್ ಇದ್ದಾರೆ. ಸೊ ಎಲ್ಲಾ ಬೆನಿಫಿಷರೀಸ್ಗಳನ್ನ ನಾವು ತಲುಪ್ತಾ ಇದ್ದೇವೆ, ಅವರ ಒಂದು ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಿದ್ದೇವೆ. ಅಲ್ಲಿ ನಾವು ಹಿಂದುತ್ವ ಮತ್ತೆ ಅಭಿವೃದ್ಧಿಯ ಒಂದು ಮಂತ್ರವನ್ನ ಪಠಿಸ್ತಾ ಇದ್ದೇವೆ. ಅಭಿವೃದ್ಧಿಯ ಮಂತ್ರವನ್ನ ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗ್ತಾ ಇದ್ದೇವೆ. ವಿಜಯ್ ಅವ್ರ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ ಕೆಲವು ಕ್ರೇಜ್ ಮೂಡಿದೆ ಟಿವಿಯಲ್ಲಿ, ಮಾಧ್ಯಮ ನಿರ್ಮಿತ ಕ್ರೇಜ್ಗಳೆಲ್ಲ ಇದೆಯಲ್ಲ, ಅದು ರಾಜಕಾರಣದಲ್ಲಿ ಮತಗಳಾಗಿ ಬದಲಾವಣೆ ಆಗಲ್ಲ. ಆ ತರ ಆಗೋದಾಗಿತ್ತು ಅಂತ ಆಗಿದ್ರೆ ಬಿಹಾರಲ್ಲಿ ಪ್ರಶಾಂತ್ ಕಿಶೋರ್ ಅವರು ಕೂಡ ಇದೇ ತರ ಕ್ರೇಜ್ ನ ಮಾಧ್ಯಮ ಕೂಡ ಅದೇ ತರ ಬಿಂಬಿಸ್ತಾ ಇತ್ತು. ಪ್ರಶಾಂತ್ ಕಿಶೋರ್ ಅವರ ಒಂದು ರ್ಯಾಲಿಗಳಿಗೆ ಜನಸಾಗರವೇ ಯಾರಿದ್ ಬರ್ತಾ ಇದೆ, ಸ್ಟಾಂಪೀಡ್ಗಳಾಗ್ತಾ ಇದೆ ಅಂತ. ಆದ್ರೆ ಅವರು ಒಂದು ಪಕ್ಷ ಒಂದೇ ಒಂದು ಸೀಟನ್ನು ಕೂಡ ಅಲ್ಲಿ ಗೆಲ್ಲಿಕ್ಕಾಗ್ಲಿಲ್ಲ.
ಅದೇ ತರ ವಿಜಯ್ ಅವರ ಒಂದು ಹಣೆ ಬರಹವು ಕೂಡ ಆಗಿದೆ ಅಂತ ಅನ್ಸುತ್ತೆ. ಅವ್ರು ಕೂಡ ಫೇಟ್ ಅದೇ ಆಗಿದೆ. ಸೊ ನಾವು AADMK ಲೀಡರ್ಸ್ ಕೂಡ ಇಲ್ಲಿ ಎಷ್ಟೊಂದು ಜನಗಳನ್ನ ತಲುಪಿದ್ದಾರೆ. ಈಗಾಗಲೇ ಎಷ್ಟೋ ಸಾರಿ ಅದು ಭದ್ರ ಬುನಾದಿಯನ್ನ ಹತ್ತಿಕೊಂಡಿರುವಂತಹ ಪಕ್ಷ ಅಲ್ಲಿ ಏನು, ಅದರ ಜೊತೆ ನಾವು ಮೈತ್ರಿಯಲ್ಲಿರೋದ್ರಿಂದ ಬಿಜೆಪಿ ಮತಗಳು, AADMK ಮತಗಳು ಮತ್ತು ನಮ್ಮ ಮೈತ್ರಿ ಚಿಕ್ಕ ಪುಟ್ಟ ಪಕ್ಷದ ಮತಗಳು ಎಲ್ಲವೂ ಕೂಡ ಮತಗಳಾಗಿ ಪರಿವರ್ತನೆಯಾಗಿ ನಾವು ಕೂಡ ಅಲ್ಲಿ ಅಧಿಕಾರವನ್ನು ಹಿಡಿಯೋ ಮಟ್ಟಿಗೆ ಕೂಡ ಹೋಗ್ತೀವಿ, ಯಶಸ್ವಿ ಆಗ್ತೀವಿ ಅಂತ ಕೂಡ ನಾನು ಹೇಳ್ತೇನೆ. DMK ಪಕ್ಷ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಅಲ್ಲಿ. ಈಗ ಅಣ್ಣಾಮಲೈ ಅವ್ರ ಬಗ್ಗೆ ಹೇಳೋದಾದ್ರೆ, ಅಣ್ಣಾಮಲೈ ಅವರು ಕೂಡ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅಲ್ಲಿ ರಾಜ್ಯಾಧ್ಯಕ್ಷರಾಗಿದ್ರು. ಈಗ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರಲ್ಲಿ ಒಂದು ಆಂಬಿಷನ್ ಇದೆ. ತಮಿಳ್ನಾಡಲ್ಲಿ ನಾವು ಅಧಿಕಾರಕ್ಕೆ ಬರಲೇಬೇಕು ಅಂತ. ಅವರ ಒಂದು ಪಕ್ಷದ ಪಾರುಪತ್ಯ ವಹಿಸಿದ ಮೇಲೆ ಅಲ್ಲಿ ಬಿಜೆಪಿ ಪಕ್ಷದ ಸಂಘಟನೆ ಕೂಡ ತುಂಬಾ ವೇಗವಾಗಿ ನಡೆದಿದೆ, ವೇಗೋತ್ಕರ್ಷವನ್ನ ಕೊಟ್ಟಿದ್ದಾರೆ. ಸೊ ಈಗಲೂ ಕೂಡ ಅವರು ಪಕ್ಷದ ಜೊತೆ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ, ವಹಿಸಿರೋ ಕೆಲಸವನ್ನ ನೋಡ್ಕೊಳ್ತಿದ್ದಾರೆ. ಇಲ್ಲಿ ನಮ್ಮ ಒಂದು ಪಕ್ಷದಲ್ಲಿ ಹೇಗೆ ಅಂದ್ರೆ, ಬಿಜೆಪಿ ಪಕ್ಷದಲ್ಲಿ ನಮ್ಮ ದೇಶದ ಪ್ರಧಾನಿಯೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತಾನೆ ಕೆಲಸ ಮಾಡೋದು. ಎಲ್ಲರೂ ಕಾರ್ಯಕರ್ತರಾಗಿನೇ ಕೆಲಸ ಮಾಡ್ತಿದೀವಿ. ಈಗ ನಾನು ಕೂಡ ಅಲ್ಲಿ ಪ್ರವಾಸಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಣ್ಣಾಮಲೈ ಅವರು ಕೂಡ ಕಾರ್ಯಕರ್ತರಾಗಿನೇ ಕೆಲಸ ಮಾಡ್ತಿದ್ದಾರೆ. ಎಲ್ಲರ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಕಾರ್ಯದಕ್ಷತೆ ಖಂಡಿತವಾಗಿಯೂ ನಮ್ಮನ್ನ ನಮ್ಮ ಗುರಿಯೆಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ಸುತ್ತೆ. ಈಗ ಪ್ರಾರಂಭದಲ್ಲಿ ಮಾತನಾಡ್ಬೇಕಿದ್ರೆ ನೀವು ಹೇಳಿದ್ರಿ ಆ ಹುದ್ದೆಯನ್ನ ಬಿಟ್ಟು ನಾನು ರಾಜಕಾರಣಕ್ಕೆ ಬಂದೆ, ಅದಾದ್ಮೇಲೆ ಟಿಕೆಟ್ ಮಿಸ್ ಆಯ್ತು, ಅದಾದ ನಂತರ ಮತ್ತೆ ನೀವು ಆ ಕೆಲ್ಸಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿದೆ ಅಂತಾನು ಕೂಡ ಹೇಳಿದ್ರಿ. ಆ ಟೈಮಲ್ಲಿ ಅನ್ಸ್ತಾ ಬೇಡ ನಾನು ಅಂತ, ಐ ಮೀನ್ ಸಾಕು ಇದು ಅಂತ, ಅಕಸ್ಮಾತ್ ಆ ಹುದ್ದೆ ಸಿಕ್ಕಿದ್ರೆ ನಿಮಗೆ ಇದೆಲ್ಲ ಬಿಟ್ಟು ಹೋಗ್ತಾ ಇದ್ರ? ಖಂಡಿತ. ಆದ್ರೆ ಈಗ ಹಂಗಾದ್ರೆ ಇದು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀರಾ ನೀವು ರಾಜಕಾರಣ ಇರೋದು? ಒಳ್ಳೆ ಪ್ರಶ್ನೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಇನ್ಕ್ರೆಡಿಬಲ್ ಕ್ವೆಶ್ಚನ್. ಅನಿವಾರ್ಯ ಅಂತಲ್ಲ, ಇಲ್ಲಿ ಅನಿವಾರ್ಯತೆ ಇರೋದು ನನ್ ಕೆಲಸ ಮಾಡ್ಬೇಕಾಗಿರೋದು, ಕಾರ್ಯ ಸೇವೆ ಮಾಡ್ಬೇಕಾಗಿರೋದು, ಇಲ್ಲಿ ಸೇವಾ ತತ್ಪರತೆ ಇದೆ. ಇಲ್ಲಿ ಯಾವುದೇ ತರ ಅಧಿಕಾರದ ಲಾಲಸೆ ಆಗಿರಬಹುದು, ಹಣದ ಮೇಲಿನ ವ್ಯಾಮೋಹವೇ ಆಗಿರಬಹುದು, ಅಥವಾ ಪವರ್ ನನಗ್ ಬೇಕು, ಅವೈಲ್ಡ್ ಮಾಡ್ಬೇಕು, ಅದನ್ನ ಚಲಾಯಿಸ್ಬೇಕು ಅನ್ನೋದೇನೂ ಇಲ್ಲ. ಇಲ್ಲಿ ನನಗ್ ಬೇಕಾಗಿರೋದು ಒಂದು ಕಾರ್ಯಕ್ಷೇತ್ರ, ಪ್ಲಾಟ್ಫಾರ್ಮ್. ಅದರಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಪ್ಲಾಟ್ಫಾರ್ಮ್ ಆದ್ರೂ ಅಲ್ಲೂ ಕೆಲಸ ಮಾಡೋಣ. ಕಾರ್ಯವ್ಯಾಪ್ತಿ ಕಡಿಮೆ ಇರಬಹುದು, ಬಟ್ ಕೆಲಸ ಮಾಡ್ತಾ ಇರ್ತೇನೆ. ಒಂದಷ್ಟು ಜನಕ್ಕೆ ಒಳ್ಳೇದ್ ಮಾಡ್ತು ಅಂತಂದ್ರೆ ಅದು ಕೂಡ ದೇಶ ಸೇವೆನೆ, ರಾಷ್ಟ್ರ ಸೇವೆನೆ, ರಾಷ್ಟ್ರ ತಾನೆ. ಹಾಗೆ ಕೂಡ ರಾಜಕಾರಣ ಕ್ಷೇತ್ರ ಕಾರ್ಯವ್ಯಾಪ್ತಿ ತುಂಬಾ ದೊಡ್ಡದು. ಅದೃಷ್ಟದಿಂದ ಅಥವಾ ನಮ್ಮ ಒಂದು ಕಾರ್ಯದಕ್ಷತೆಯಿಂದ ನಾವಿಲ್ಲಿ ಕೆಲಸ ಮಾಡಿ ಒಂದು ಪ್ಲಾಟ್ಫಾರ್ಮ್ ಇದೆ, ಅದ್ರಲ್ಲಿ ನಾವು ಕೆಲಸ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಖಂಡಿತ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೋದು, ಪ್ರಚಂಡವಾದ ಕೆಲಸ ಮಾಡ್ಬೋದು. ಎರಡೂ ಕ್ಷೇತ್ರದಲ್ಲಿನೂ ಸೇವೆನೆ. ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸೇವೆ ಮಾಡ್ಬೇಕು ಅನ್ನೋದು ಹಂಬಲ, ಅಂದ್ರೆ ಒಂದ್ಸರ ಇರ್ಬೇಕು ಅನ್ನೋ ಒಂದು ಹಂಬಲ. IRS ಆಫೀಸರ್ ಆಗಿ ಸೇವೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ? ಖಂಡಿತ ಆಗತ್ತೆ. ಆದ್ರೆ ನೀವು ರಾಜಕಾರಣಿಯಾಗಿ, ಒಂದು MP ಆಗಿ, ಒಂದು ಮಿನಿಸ್ಟರ್ ಆಗಿ, ಅಥವಾ MLA ಆಗಿ, ಒಂದು ಮಿನಿಸ್ಟರ್ ಆಗಿ ಮಾಡುವಂತ ಕೆಲಸಕ್ಕಿಂತ ತುಂಬಾ ಕಮ್ಮಿನೇ ಅದು. ಯಾಕಂದ್ರೆ ನಿಮ್ಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಒಬ್ಬ ಅಧಿಕಾರಿಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ರಾಜಕಾರಣಿಗೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆದ್ರೆ ಜೂರಿಸ್ಡಿಕ್ಷನ್ ಜಾಸ್ತಿ ಇರುತ್ತೆ, ಕೆಲಸ ಮಾಡುವಂತಹ ಒಂದು ಸ್ಕೋಪ್ ಜಾಸ್ತಿ ಇರುತ್ತೆ, ಸ್ಕೇಲಬಿಲಿಟಿ ಇದೆ, ಜಾಸ್ತಿ ಜನನ ತಲುಪಬಹುದು, ಮಾಸಸ್ನ ತಲುಪಬಹುದು. ಥ್ರೂ ಯುವರ್ ನ್ಯಾರೇಟಿವ್ಸ್, ಥ್ರೂ ಯುವರ್ ಡೆವಲಪ್ಮೆಂಟಲ್ ಚಾಂಟಿಂಗ್, ವಿ ಕ್ಯಾನ್ ರೀಚ್ ಔಟ್ ದ ಮಾಸಸ್. ಅದು ನನಗೆ ತುಂಬಾ ಅಪೀಲಿಂಗ್ ಅಂತ ಅನಿಸ್ತು ಇಲ್ಲಿ ಬರ್ಲಿಕ್ಕೆ. ಓಕೆ, ನಾನು ಪ್ರಾರಂಭದಲ್ಲೇ ಹೇಳ್ದೆ ರಾಜಕಾರಣ ಅಂದ್ರೆ ಹೆಣ್ಮಕ್ಳಿಗೆ ಯಾಕೆ, ಅವ್ರು ಏನಿದೆ ಅದನ್ನೇ ಮಾಡ್ಕೊಂಡು ಹೋಗ್ಲಿ ಅಂತ ಮಾತಿದೆ. ಈಗ್ಲೂ ಕೂಡ ಮಾತನಾಡ್ತಾರೆ, ಕೆಲವ್ರು ಬಂದಿದ್ದಾರೆ, ರಾಜಕಾರಣದಲ್ಲಿ ಇದ್ದಾರೆ, ಬಹಳಷ್ಟು ಯಶಸ್ವಿ ರಾಜಕಾರಣಿಯಾಗಿ ಕೂಡ ಇದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ ಹೆಣ್ಮಗ್ಳಾಗಿ ಸರ್ವೈವ್ ಆಗ್ಬೋದಾ? ಆಗ್ಬೋದು. ನಾನು ಹೇಳ್ದೆ, ಇಲ್ಲಿ ತುಂಬಾ ಎಲ್ಲಾ ಕ್ಷೇತ್ರದಲ್ಲೂ ರಾಜಕಾರಣ ಇದೆ. ಬರೀ ರಾಜಕಾರಣದಲ್ಲಷ್ಟೇ ರಾಜಕಾರಣ ನಡೀತಾ ಇಲ್ಲ, ಎಲ್ಲ ಆಫೀಸ್ ರೂಮ್ಗಳಲ್ಲೂ, ಕೋರ್ಟ್ ರೂಮ್ಸ್ ಅಲ್ಲೂ, ಎಲ್ಲ ಒಂದು ಬೋಲ್ಡ್ ರೂಮ್ಸ್ ಅಲ್ಲೂ ರಾಜಕಾರಣ ಇದೆ. ತುಂಬಾ ನೀವು ಕ್ಲರಿಕಲ್ ಸ್ಟಾಫ್ ಹತ್ರ ಹೋದ್ರು ಅಲ್ಲೂ ರಾಜಕಾರಣ ಇದೆ, ಎಲ್ಲಾ ಕಡೆನೂ ಇದೆ. ಆದ್ರೆ ಇಲ್ಲಿ ಎಲ್ಲೇ ನಾವು ಸಕ್ಸಸ್ ಆಗ್ಬೇಕು, ಯಶಸ್ವಿ ಆಗ್ಬೇಕು ಅಂತಂದ್ರೆ ನಾವು ಒಂದು ಕನ್ಸಿಸ್ಟೆನ್ಸಿ ಅಂತ ಏನ್ ಹೇಳ್ತಾರಲ್ವಾ, ಡೆಡಿಕೇಶನ್, ಪರ್ಸಿವಿಯರೆನ್ಸ್, ಅದರಿಂದ ನಾವು ಕೆಲಸ ಮಾಡ್ಬೇಕು. ಮತ್ತೆ ನಮ್ ಗುರಿ ಎಡೆಗಡೆ ಸ್ಪಷ್ಟ ನಿಲುವಿರ್ಬೇಕು, ಒಂದು ಕ್ಲಾರಿಟಿ ಇರ್ಬೇಕು. ನನ್ಗೆ ಏನ್ ಬೇಕು ಅಂತ ಫಸ್ಟ್ ಗೊತ್ತಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಏನೂ ಬೇಡ, ನಾನು ನೆಮ್ಮದಿಯಾಗಿ ಮನೆಯಲ್ಲಿ ಇರ್ತೀನಿ ಅಂದ್ರೆ ದಟ್ಸ್ ಅ ಗುಡ್ ಐಡಿಯಾ. ಯು ಕ್ಯಾನ್ ಲೀಡ್ ಅ ಗುಡ್ ಫ್ಯಾಮಿಲಿ ಲೈಫ್, ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಸಕ್ಸಸ್ಫುಲ್ ಲೈಫ್. ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಯಶಸ್ವಿ ಆಗಿರ್ಬೇಕು, ನಾವ್ ಯಾವ ಕೆಲಸ ಮಾಡ್ತೀವಿ ಅದ್ರಲ್ಲಿ ಯಶಸ್ವಿ ಆಗಿರ್ಬೇಕು, ಅದ್ರಲ್ಲಿ ನಾವು ಪಾರುಕತ್ಯದಲ್ಲಿರ್ಬೇಕು, ಮತ್ತೆ ಉತ್ತುಂಗದಲ್ಲಿರ್ಬೇಕು. ಅದು ನನ್ನ ಒಂದು ಉದ್ದೇಶ. ನಾನು ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದಾಗ ನಾನು ಅದನ್ನ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕು. ನಾನು ಆಚೆ ಕಡೆ ರಾಜಕಾರಣಕ್ಕೆ ಬಂದಾಗ
ರಾಜಕೀಯ ಪಕ್ಷದಲ್ಲಿದ್ದಾಗ ಆ ಪಕ್ಷದ ಚೌಕಟ್ಟಿನಲ್ಲಿ ಶಿಸ್ತಿನಿಂದ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು. ಒಂದು ಅಧಿಕಾರ ಸಿಕ್ಕಾಗ ಆ ಅಧಿಕಾರದ ಚೌಕಟ್ಟಿನಲ್ಲಿ ಶಿಸ್ತಿನಿಂದ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು. ನಾವು ಯಾವುದೇ ಒಂದು ಕೆಲಸನ ನಿಷ್ಠೆಯಿಂದ ಮಾಡ್ತೀವಿ, ಅದೇ ತರ ತೊಂದರೆಗಳಾದಾಗ ಭ್ರಮನಿರಸನಕ್ಕೂ ಒಳಗಾಗ್ತೀವಿ. ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡುವಂತಹ ಒಂದು ಕೆಪಾಸಿಟಿ ಇರಬೇಕು, ಮೆಂಟಲ್ ಗ್ರಿಟ್ ಇರಬೇಕು, ರೆಸಿಲಿಯನ್ಸ್ ಇರಬೇಕು. ಅದು ನಮ್ಮ ಹೆಣ್ಮಕ್ಳಲ್ಲಿದೆ. ಸೊ ಖಂಡಿತ ಇದನ್ನೆಲ್ಲ ನಾವು ಮೈಗೂಡಿಸ್ಕೊಂಡು ತಾಳ್ಮೆ, ಸಂಯಮ, ಆ ಒಂದು ತಡೆದುಕೊಳ್ಳುವ ಎಲ್ಲವನ್ನ ಸಹಿಸ್ಕೊಳ್ಳುವಂತಹ ನೀತಿ, ಸಹಿಷ್ಣುತೆ ಇತ್ತು ಅಂತಂದ್ರೆ ಫಾರ್ಟಿಟ್ಯೂಡ್ ಅಂತ ಹೇಳ್ತೀವಿ. ಅದೆಲ್ಲ ಇತ್ತು ಅಂತಂದ್ರೆ ಯಾರೂ ಭ್ರಮೆಗೆ ಒಳಗಾಗೋದು ಅಥವಾ ಇಂಜರಿಯೋ ಅಂತ ಅವಶ್ಯಕತೆ ಇಲ್ಲ. ನೀವು ಏನೇ ಮಾಡಿದ್ರು ನಿಮ್ಗೆ ಯಶಸ್ಸಾಗಿಲ್ವಾ, ಯಾವುದೇ ಒಂದು ಪೋಸ್ಟ್ ಸಿಕ್ಕಿಲ್ವಾ, ಪೊಸಿಷನ್ ಸಿಕ್ಕಿಲ್ವಾ, ನಂಬಿಕೆ ಇಡ್ಬೇಕು. ನಮ್ಮಲ್ಲಿ ನಾವು ನಂಬಿಕೆ ಇಡಬೇಕು, ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇಡಬೇಕು, ಪಕ್ಷದ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಡಬೇಕು. ಮೂಲಕ ನಾನು ಜನರನ್ನ ತಲುಪಬೇಕು ಅನ್ನುವಂತ ಹಂಬಲ ಇರಬೇಕು. ಸೊ ಖಂಡಿತ ಅಲ್ಲೂ ಕೂಡ ಅದೇ ರೀತಿ ಸಪೋರ್ಟ್ ಇರುತ್ತೆ. ಹೌದು. ಈಗ ನೋಡಿ, ನಿಮ್ಮ ಒಂದು ಉದ್ದೇಶ ಕರೆಕ್ಟ್ ಆಗಿದ್ದಾಗ, ನಿಮ್ಮ ಒಂದು ರಾಜಕೀಯ ಇಚ್ಛಾಶಕ್ತಿ ಅತ್ಯಂತ ಪ್ರಬಲವಾಗಿದ್ದಾಗ, ಅತ್ಯಂತ ಆಳವಾಗಿದ್ದಾಗ, ವಿಸ್ತಾರವಾಗಿದ್ದಾಗ ಯಾವ ಪಂಚಭೂತಗಳೇ ಶ್ರಮಿಸ್ತಾವಂತೆ ನಿಮ್ಮ ಯಶಸ್ವಿ. ಅದರಲ್ಲಿ ರಾಜಕೀಯ ನಾಯಕರು, ರಾಜಕೀಯ ಪಕ್ಷವೂ ಕೂಡ ನಿಮ್ಮ ಒಂದು ಬೆಂಬಲಕ್ಕೆ ನಿಲ್ಲುತ್ತೆ. ಯಾರಿಗೂ ತೊಂದರೆ ಇಲ್ಲದೆ, ಆಬ್ಸ್ಟೆಕಲ್ಸ್ ಇಲ್ಲದೆ, ಯಾರಿಗೂ ತುಂಬಾ ನಿರಾಯಾಸವಾಗಿ ಒಂದು ಹುದ್ದೆ ಅಥವಾ ಅಧಿಕಾರ ಸಿಕ್ಕಲ್ಲ. ಎಲ್ರೂ ಕಷ್ಟ ಪಡ್ಬೇಕು, ಎಲ್ರೂ ಬೆವರು ಸುರಿಸ್ಬೇಕು, ಎಲ್ಲರೂ ಹಾರ್ಡ್ ವರ್ಕ್ ನಿಂದಾನೇ ಕೆಲಸ ಮಾಡ್ಬೇಕು, ನಿಷ್ಠೆಯಿಂದ ಇರಬೇಕು. ಅಟ್ ದ ಸೇಮ್ ಟೈಮ್ ನನ್ಗೆ ಅದು ಸಿಗ್ಬೇಕು ಅನ್ನುವಂತ ಅದಮ್ಯ ವಿಶ್ವಾಸ, ಚೈತನ್ಯ ಇರಬೇಕು. ಎಲ್ಲವೂ ಇದ್ರೆ ಮಾತ್ರ ಇಲ್ಲಿ ಯಶಸ್ವಿ ಆಗ್ಬಹುದು. ಹೆಣ್ಮಕ್ಳಿಗೆ ಅಂತಲ್ಲ, ಈವನ್ ಗಂಡಸರಿಗೂ ಕೂಡ ಇದು ಅನ್ವಯ ಆಗತ್ತೆ. ಎಸ್, ಖಂಡಿತ. ಮೆಡಿಕಲ್ ಮಾಡ್ತೀರಾ, RS ಆಫೀಸರ್ ಆಗ್ತೀರಾ, ಇವತ್ತು ರಾಜಕಾರಣದಲ್ಲಿದ್ದೀರಾ. ಯಾವುದೇ ಕೆಲಸ ಮಾಡ್ಬೇಕಂತ ಹೇಳಿದ್ರು ಒಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ, ಅಥವಾ ನಮ್ ಫೇವ್ರೇಟ್ ಅಂತ ಇರುತ್ತೆ. ಸೊ ಈ ರಾಜಕಾರಣಕ್ಕೆ ಬರೋದಕ್ಕೆ ನಿಮ್ಗೆ ಯಾರು ಇನ್ಸ್ಪೈರ್ ಆಗಿತ್ತು, ಅಥವಾ ನನಗೆ ಈ ಒಂದು ರಾಜಕಾರಣಿ ಅಂದ್ರೆ ಬಹಳ ಇಷ್ಟ ಅಂತ ಅನ್ನೋರು? ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ, ರಾಜಕಾರಣದಲ್ಲಿ ಯಾವುದೋ ಒಬ್ಬ ವ್ಯಕ್ತಿನ ಆದರ್ಶವಾಗಿ ಇಟ್ಕೊಂಡು ನಾನು ಬರ್ಲಿಲ್ಲ. ನಾನು ಮೊದಲಿಂದನೂ ಆದರ್ಶ ನನ್ನ ಅಪ್ಪ, ನನ್ನಮ್ಮ. ಅಪ್ಪ ಯಾವತ್ತೂ ಒಂದ್ ಮಾತು ಹೇಳಿದ್ರು ನನ್ಗೆ, ನಮ್ಮ ಅಪ್ಪನ ಅಣ್ಣ ಅಂತ ಕರೆಯೋದು. ಚಿಕ್ಕಂದಿಂದ ನಾನು ನೆನ್ಪಿಟ್ಕೊಂಡಿರೋ ಒಂಥರ ಮಟ್ಟಿಗೆ, ನಾನು 3ನೇ ಕ್ಲಾಸ್ ಇದ್ದಾಗಿಂದನೂ ನನ್ಗೊಂದ್ ಮಾತು ಹೇಳಿದ್ರು. ನಾನು ಹುಟ್ಟಿದ ಊರು ನನ್ಗೆ ತಾಯಿಗೆ ಸಮ, ನಾನು ಇರೋವಂತಹ ದೇಶ ನನ್ನ ತಾಯಿಗೆ ಸಮಾನ ಅಂತ ಮೊದ್ಲಿಂದಾನು ಹೇಳಿದ್ರು ನಮ್ಮಪ್ಪ. ನಾನು ಹಾಸ್ಟೆಲ್ಗೆ ನನ್ನನ್ನು ಬಿಡುವಾಗ್ಲೂ ನನ್ಗೆ ಕಿವಿ ಮಾತು ಹೇಳಿದ್ರು. ನನ್ಗೆ ಯಾವಾಗ್ಲೂ ಓದಿದೆ ನಮ್ಮಪ್ಪನ ಒಂದು ಸೇವಾ ಮನೋಭಾವ ಇದೆಯಲ್ಲ, ನಮ್ಮಮ್ಮನ ಒಂದು ಜೀವನ ಪ್ರೀತಿ, ಅದು ಯಾವಾಗ್ಲೂ ನನ್ನಲ್ಲಿದೆ. ಸೊ ಅದು ನನಗೆ ಅದೇ ನನ್ ದೊಡ್ಡ ಪ್ರೇರೇಪಣೆ ಆಯ್ತು ಅಂತ ಅನ್ಸುತ್ತೆ. ಹಂಗ್ ನೋಡಿದ್ರೆ ಹೀರೋ ನನ್ನಪ್ಪ ರಾಜಕಾರಣದಲ್ಲಿ. ಅಂದ್ರೆ ಹೇಗೆ ತನ್ನ ಕೈಲಾದ ಕೆಲಸನ ಮಾಡ್ತಾ ಇದ್ರು. ಈಗ ನಾನು ರಾಜಕಾರಣಕ್ಕೆ ಬಂದು ನಾನು ದೊಡ್ಡವಳ ಒಂದು 2014 ಈಚೆಗೆ ಮೋದಿಯವರು ಪ್ರಧಾನಿ ಆದ್ಮೇಲೆ, ನಾನು ಅವಾಗ ಅಧಿಕಾರಿ ಆಗಿದ್ದಾಗ್ಲೂ ಕೂಡ ಮೋದಿಯವರು ನನ್ನ ಫೇವ್ರೇಟ್. ಅಂದ್ರೆ ಅವರಿಂದ ಇನ್ಸ್ಪೈರ್ ಆಗ್ತೀನಿ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಆಸೆಗಳನ್ನ, ಲಾಲಸೆಗಳನ್ನ, ವೈಯಕ್ತಿಕ ಸುಖವನ್ನ, ಖಾಸಗಿ ಜೀವನವನ್ನ ಬದಿಗಿಟ್ಟು ತನ್ನ ಸಂಪೂರ್ಣ ಜೀವನವನ್ನ ದೇಶಕ್ಕೋಸ್ಕರ, ರಾಷ್ಟ್ರ ರಥಕ್ಕೋಸ್ಕರ ಮೀಸಲಿಡ್ತಾರೆ. ಅವರ ಒಂದು ಇಳಿ ವಯಸ್ಸಲ್ಲೂ ಕೂಡ ದೇಶದ ಬಗ್ಗೆ ಆಲೋಚನೆ ಮಾಡ್ತಾರೆ. ಭಾರತ ದೇಶವನ್ನ 2047 ವೇಳೆಗೆ ವಿಕಸಿತ ಭಾರತವನ್ನಾಗಿ ಮಾಡ್ಬೇಕು, ದ ಮೋಸ್ಟ್ ಡೆವಲಪ್ಡ್ ಕಂಟ್ರಿ ಆಗಿ ಮಾಡ್ಬೇಕು ಅನ್ನುವಂತ ಒಂದು ಕನಸನ್ನ ಇಟ್ಕೋತಾರೆ. ಎಷ್ಟೋ ಪ್ರಧಾನಿಗಳಾದಾಗ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆನ ಸರಿ ಮಾಡ್ಬೇಕಂತ ಅನ್ಕೊಂಡಿದ್ರು. ಆದ್ರೆ ಮಾಡುವಂತ ಧೈರ್ಯ ಯಾರಿಗೂ ತೋರಿರ್ಲಿಲ್ಲ. ಸೊ ಅಂಥದೊಂದು ಧೈರ್ಯ ಬಂದಿದ್ದು ಮೋದಿ ಅವ್ರಿಗೆ. ಡಿಮಾನಿಟೈಸೇಷನ್ ಮಾಡ್ತಾರೆ. ಡಿಮಾನಿಟೈಸೇಷನ್ ಮಾಡಿದಾಗ ತನ್ನ ಪ್ರಖ್ಯಾತಿಯನ್ನ ಕಲ್ತ್ಕೊಳ್ತೀನಿ. ಯಾಕಂತಂದ್ರೆ ದೇಶದ ಸಾಮಾನ್ಯ ಹಾಗೂ ಬಡ ಮಧ್ಯಮ ವರ್ಗದ ಜನಗಳಿಗೆ ಇದು ಇಮಿಡಿಯೇಟ್ ಎಫೆಕ್ಟ್ ಏನಿದ್ರು ನೆಗೆಟಿವ್ ಇದೆ. ಬಟ್ ಇನ್ ದ ಲಾಂಗ್ ಟರ್ಮ್ ಇಟ್ ಹ್ಯಾಸ್ ಅ ಲಾಂಗರ್ ಜೆಸ್ಟೇಷನಲ್ ಪೀರಿಯಡ್. ಅಂದ್ರೆ ಆಫ್ಟರ್ ಮೆನಿ ಲಾಂಗ್ ಇಯರ್ಸ್, 5 to 10 years, ಆರ್ಥಿಕತೆ ಒಂದು ಸುಸ್ಥಿರತೆಗೆ ಬರುತ್ತೆ. ಪ್ರಪಂಚದಲ್ಲಿ ಯಾವುದೇ ತಲ್ಲಣಗಳಾದ್ರೂ ಕೂಡ, ಯಾವುದೇ ತರ ಸ್ಥಿತ್ಯಂತರಗಳಾದ್ರೂ ಕೂಡ, ಆರ್ಥಿಕ ಬದಲಾವಣೆಗಳಾದ್ರೂ ಕೂಡ, ರಾಜಕೀಯ ಯುದ್ಧಗಳಾದ್ರೂ ಕೂಡ ನಮ್ಮ ದೇಶದ ಆರ್ಥಿಕತೆ ಸುಭದ್ರವಾಗಿರತ್ತೆ ಅಂತಂದ್ರೆ ಡಿಮಾನಿಟೈಸೇಷನ್ ಮಾಡ್ಬೇಕು, GST ರಿಫಾರ್ಮ್ಸ್ ಮಾಡ್ಬೇಕು ಅಂತ ಅವರು ಕನಸ್ಕೊಂಡಿದ್ರು. ಅದನ್ನೆಲ್ಲ ಮಾಡಿದ್ರು. ಅದನ್ನೆಲ್ಲ ಮಾಡಕ್ಕೆ ಎಕ್ಸ್ಟ್ರಾಆರ್ಡಿನರಿ ಕರೇಜ್ ಅಂಡ್ ಕನ್ವಿಕ್ಷನ್ ಬೇಕು. ಎಲ್ಲಾರ್ಗೂ ಆಸೆ ಇರುತ್ತೆ. ಆಸೆಗಿಂತನೂ ಎದ್ದು ನಿಲ್ಲುವಂತಹ ಒಂದು ಶಕ್ತಿ ಎಷ್ಟು ಜನಕ್ಕೆ ಇರುತ್ತೆ, ಅವ್ರಿಗಿದೆ. ಸೊ ಅವ್ರು ಮಾಡಿದ್ರು. ನನ್ನ ಪಕ್ಷದಲ್ಲಿ ಇರುವಂತ ಕಾರಣಕ್ಕೆ ನಾನು ಅವ್ರ ಬಗ್ಗೆ ತುಂಬಾ ಅಭಿಮಾನದಲ್ಲಿ ಮಾತಾಡ್ತಿಲ್ಲ. ಅಧಿಕಾರಿಯಾಗಿದ್ದಾಗ್ಲೂ ಕೂಡ ಅವ್ರ ಕಾರ್ಯವೈಖರಿಯನ್ನ ನಾನು ಆಬ್ಜೆಕ್ಟಿವ್ ಅನಾಲಿಸಿಸ್ ಮಾಡಿದ್ದೆ. ಹೇಗೆ ಅಂತ, ಈಗ ನಮ್ಮ ಆಂತರಿಕ ಭದ್ರತೆನೇ ಆಗಿರಬಹುದು, ನಮ್ಮ ದೇಶದ ಮಿಲಿಟರಿ ಶಕ್ತಿಯೇ ಆಗಿರಬಹುದು,
ನಮ್ಮ ದೇಶದ ವಿದೇಶಾಂಗ ನೀತಿ ಆಗಿರಬಹುದು, ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆನೇ ಆಗಿರಬಹುದು, ಆರ್ಥಿಕತೆನೇ ಆಗಿರಬಹುದು, ಒಂದು ದಾರಿಗೆ ಒಂದು ಸುಸ್ಥಿರತೆಗೆ ತರಬೇಕಂತಂದಾಗ ಆ ವ್ಯಕ್ತಿಯಲ್ಲಿರೋ ಕನ್ವಿಕ್ಷನ್, ಆ ವ್ಯಕ್ತಿಯಲ್ಲಿರೋ ಎಲ್ಲವನ್ನ ಮೀರಿದಂತಹ ಒಂದು ರಾಷ್ಟ್ರ ಪ್ರೇಮ, ಆಗ ಅದನ್ನ ಪದಗಳಲ್ಲಿ ಹೇಳಕ್ಕಾಗಲ್ಲ, ಅಗಾಧವಾದಂತಹ ರಾಷ್ಟ್ರ ಪ್ರೇಮ. ಎಷ್ಟೊಂದು ಯುದ್ಧ ಪೀಡಿತ ಒಂದು ವ್ಯವಸ್ಥೆನಲ್ಲಿಯೂ ಕೂಡ ಕೊರೋನಾ ನಂತರವೂ ಕೂಡ ನಮ್ಮ ದೇಶದ ಆರ್ಥಿಕತೆ ಚೆನ್ನಾಗಿದೆ ಅಂತಂದ್ರೆ ಅವರು ಕೈಗೊಂಡಂತಹ ನಿರ್ಣಯಗಳು. ಓಕೆ, ನಿಮ್ಮ ಮುಂದಿನ ಕ್ಷೇತ್ರ? ರಾಜಕೀಯವಾಗಿ ಇದ್ದದ್ದೇ ಕ್ಷೇತ್ರದಲ್ಲಿ ನಾನು ಚುನಾವಣೆಗಳು ನಿಲ್ಬೇಕಂತ ಇದುವರೆಗೂ ನಾನು ಯೋಚನೆ ಮಾಡಿಲ್ಲ. ನೋಡೋಣ, ಡಿಲಿಮಿಟೇಷನ್ ಆಗ್ತಾ ಇದೆ. ನಮ್ಮ ಪಕ್ಷದ ವರಿಷ್ಠರು ಒಂದು ಆಡಳಿತ ಮೇರೆಗೆ ಅವರ ಒಂದು ಅಡ್ವೈಸ್ನ ತಗೊಂಡು ಅವರು ಏನು ಹೇಳ್ತಾರೆ ಆ ತರ ಮುಂದುವರಿಯೋಣ ಅಂತ ಅನ್ಕೊಂಡಿದೀನಿ. ಮತ್ತೆ ಎಲ್ಲವೂ ಸುಸೂತ್ರವಾಗಿರುತ್ತೆ. ಯಾಕಂತಂದ್ರೆ ನನಗೂ ಕೆಲಸ ಮಾಡುವಂತ ಅದಮ್ಯ ಶಕ್ತಿ ಇದೆ, ಸಾಹಸಗಾಥೆ ಇದೆ, ನನ್ನದೇ ಆದಂತ ಒಂದು ಸ್ಟೋರಿ ಇದೆ. ಪಕ್ಷದ ವರಿಷ್ಠರಿಗೂ ಗೊತ್ತಿದೆ, ಪಕ್ಷದ ನಾಯಕರಿಗೂ ಗೊತ್ತಿದೆ. ಇದನ್ನ ಮನ್ಗಂಡು ನನಗೆ ಖಂಡಿತ ಒಂದು ಕಾರ್ಯಕ್ಷೇತ್ರವನ್ನ ಅವ್ರು ಮಾಡ್ಕೊಡ್ತಾರೆ. ನಾನು ಅಲ್ಲಿ ಹೋಗಿ ಯಶಸ್ವಿನೂ ಕೂಡ ಆಗ್ತೀನಿ, ಯಶಸ್ವಿ ರಾಜಕಾರಣಿನೂ ಆಗ್ತೀನಿ ಅನ್ನುವಂತ ಒಂದು ಭರವಸೆ ನನ್ಗಿದೆ. ಈಗ ಮುಂದಿನ ಭವಿಷ್ಯ, MP, MLA, CM, ನಿಮ್ಮ ಭವಿಷ್ಯ? ನನ್ನ ಭವಿಷ್ಯ, ನಾನು ಖಂಡಿತವಾಗಿನೂ ನನಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೆಲಸ ಮಾಡ್ಲಿಕ್ಕೆ ಸಿಕ್ತು ಅಂತಂದ್ರೆ ಅದು MLA ಆಗಿರಬಹುದು, MP ಆಗಿರಬಹುದು, ಏನೇ ಆಗಿರಬಹುದು, ಒಂದು ಪ್ಲಾಟ್ಫಾರ್ಮ್ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಜನರ ಮಧ್ಯೆ ನಿಂತು ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು. ನನ್ಗೆ ಇದೇ ಬೇಕು ಅದೇ ಬೇಕಂತ ಯಾವುದೇ ತರಹದ ಒಂದು ನಿರ್ದಿಷ್ಟ ಒಂದು ಚಾಯ್ಸಸ್ ಇಲ್ಲ. ಸೊ ಹೇಗೋಗುತ್ತೋ ಹಾಗೆ ಎಲ್ಲ ಪಕ್ಷದ ವಯಸ್ಸರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ಪಕ್ಷಕ್ಕೆ ನಿಷ್ಠೆ ಆಗಿ, ಪಕ್ಷದ ಸಿದ್ಧಾಂತಗಳಿಗೆ ನಿಷ್ಠೆ ಆಗಿ ಬಿಜೆಪಿ ಪಕ್ಷದಲ್ಲಿ ಇಟ್ಕೊಂಡು ಅದನ್ನ. ಒಟ್ನಲ್ಲಿ ನಿಮಗೆ ನಂಬಿಕೆ ಇದೆ ಇವಾಗ JDS ಅವ್ರು ಮಾಡ್ದಂಗ್ BJP ಅವ್ರು ಮಾಡಲ್ಲ ಅಂತ? ಖಂಡಿತ ಇಲ್ಲ ಮಾಡಲ್ಲ ಅಂತ ಅಂದ್ರೆ ಈ ನಂಬಿಕೆ ನಿಮಗೆ ಪ್ರಾರಂಭದಲ್ಲಿ ಇರ್ಲಿಲ್ವಾ JDS ಮೇಲೆ? ಅಂದ್ರೆ ಇದೇ ನಂಬಿಕೆಲಿ ನೀವು ಹೋಗಿರ್ತಾರೆ. ಯಾಕಂತ ಹೇಳಿದ್ರೆ ಆ ಒಂದು ಹುದ್ದೆನ ತ್ಯಜಿಸಿ ಬಂದು ನಾನು ರಾಜಕಾರಣಕ್ಕೆ ಹೋಗ್ತೀನಿ ಅಂದ್ರೆ ಸುಮ್ನೆ ಹೋಗೋದಿಲ್ಲ. ಇದೇ ಕಾನ್ಫಿಡೆಂಟ್ ಅಲ್ಲಿ, ಇದೇ ನಂಬಿಕೆಲಿ ಬಂದಿರ್ತೀರಾ, ಇವತ್ತು ಇದೇ ನಂಬಿಕೆಲಿ ಇದ್ದೀರಾ. ಸೊ ನಂಬಿಕೆ ಇದೆ ಆಗತ್ತೆ ಅಂತ ನೀವು ಹೇಳ್ತಿದ್ದೀರಾ. ನೀವು ಕರೆಕ್ಟ್ ಆಗಿ ಕೇಳ್ತಿದ್ದೀರಾ. ಇಟ್ಸ್ ಅ ಬ್ರಿಲಿಯಂಟ್ ಕ್ವೆಶ್ಚನ್. ಯಾಕೆ ಅಂತಂದ್ರೆ ಅಲ್ಲೂ ಕೂಡ ನಾನು ವಿಶ್ವಾಸದಲ್ಲೇ ಇದ್ದೆ. ವಂಚಿತಳ ಆದಾಗ ಅಲ್ಲಿ ಕೂಡ ಟಿಕೆಟ್ ವಂಚಿತಳ ಆದೆ. ಇಲ್ಲಿ ಕೂಡ ವಿಶ್ವಾಸದಲ್ಲಿದ್ದೀನಿ. ಇಲ್ಲಿ ಹಿಂಗ್ ಆಗಲ್ವಾ ಅಂತ ನೀವು ಕೇಳ್ತಾ ಇದ್ದೀರಾ. ನಾನು ಮೊದ್ಲೇ ಹೇಳ್ದೆ, ಎರಡು ಪಕ್ಷದದು ಮೋಡಸ್ ಆಪರೆಂಡಿ ನೀವು ನೋಡಿದ್ರೆ ಬೇರೆನೇ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ ಕೆಲಸ ಮಾಡೋದು. ಇಲ್ಲಿ ಬರೇ ಹಣಬಲ ತೋಳ್ಬಲ ಇಲ್ಲಿ ಇಲ್ಲ ಅಂತ ಇಲ್ಲ. ಹಣಬಲ ಇರೋರು, ತೋಳ್ಬಲ ಇರೋರು, ಕೆಲವೊಬ್ರು ಕುಟುಂಬ ರಾಜಕಾರಣದಿಂದ ಬಂದವರು ಇದ್ದಾರೆ, ಇಲ್ಲಿ ರಾಜಕಾರಣಿಗಳಾಗಿದ್ದಾರೆ. ಹಾಗಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರೋರು ಯಾರೂ ಬಂದಿಲ್ವಾ? ತುಂಬಾ ಜನ ಇದ್ದಾರೆ. ಅವ್ರ ನಂಬರ್ಸು ಇದೆ. ಸೊ ಅವರೇ ನಮ್ಗೆ ಪ್ರೇರೇಪಣೆ, ಅವರೇ ನಮ್ದು ಸ್ಫೂರ್ತಿ. ಈಗ ನಮ್ಮ ಪಕ್ಷದ ಒಂದು ಸಿದ್ಧಾಂತ ಮತ್ತೆ ಕಾರ್ಯವೈಖರಿ ಇದೆಯಲ್ಲ, ಅದು ನನ್ಗೆ ಸ್ಫೂರ್ತಿ. ಆ ಒಂದು ಆಧಾರದ ಮೇಲೆ ನಮ್ಗೆ ಖಂಡಿತ ಜಯ ಸಿಗತ್ತೆ ಅಂತ ಅನ್ಬೋದು. ಓಕೆ, ಟಿಕೆಟ್ಗೋಸ್ಕರ ನೀವು ರಾಜಕಾರಣಕ್ಕೆ ಎಂಟ್ರಿ ಆದಾಗ ನಾನು ಕೂಡ ಕೆಲವೊಂದು ನೋಡಿದ್ದೀನಿ ನಿಮ್ಮ ಬಗ್ಗೆ ವಿಡಿಯೋಸ್ ಎಲ್ಲ. ಅಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಸಂಘಟನೆಗಳನ್ನ ಮಾಡ್ತೀರಾ, ಇಲ್ಲ ನಂಗೆ ಟಿಕೆಟ್ ಆಗತ್ತೆ ಏನೋ ಒಂದು ಮಾಡ್ತೀನಿ ಅಂತ. ಯಾವ ಕಾರಣಕ್ಕೆ ನಿಮ್ಗೆ ಟಿಕೆಟ್ ಮಿಸ್ ಆಯ್ತು ಅಂತ ಅನ್ಸುತ್ತೆ? ಅದೇ, ಅಥವಾ ಯಾವ್ದಾದ್ರು ಕಾರಣಗಳನ್ನ ಕೊಟ್ರ? ಆ ತರ ಕಾರಣಗಳು ನನ್ ಮುಂದೆ ಏನೂ ಹೇಳಲಿಲ್ಲ. ಸನ್ನಿವೇಶಗಳು ಆಗಿದ್ವು ಅಂತ ಅನ್ಸುತ್ತೆ. ರಾಜಕಾರಣ ಸನ್ನಿವೇಶಗಳೇ ಆಗಿರ್ಬಹುದು, ರಾಜಕೀಯ ಸನ್ನಿವೇಶಗಳೇ, ಅಥವಾ ಕೌಟುಂಬಿಕ ಹಿನ್ನೆಲೆಯಿಂದ ಇರೋ ಪಕ್ಷ ಆಗಿರೋದ್ರಿಂದ ಅವ್ರ ಕೌಟುಂಬಿಕ ಕಾರಣಗಳೇನೇ ಇರಬಹುದು. ಬಟ್ ಯಾವ ಕಾರಣ ಅಂತ ನನ್ ಖಂಡಿತ ಇದುವರೆಗೂ ಗೊತ್ತಿಲ್ಲ, ನನ್ಗೂ ಹೇಳಿಲ್ಲ. ಬಟ್ ಆಗಿತ್ತು. ಬಟ್ ಮುಂದೆ ಹೋಗೋದನ್ನ, ಈಗ ನಮ್ ಜೊತೆ ಅವರು ಮೈತ್ರಿ ಪಕ್ಷವಾಗಿಯೂ ಕೂಡ ಇದ್ದಾರೆ. ಹೆಚ್ಚು ನಾವು ಅದ್ರ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡೋದ್ರ ಬದಲು ಮುಂದೇನ್ ಮಾಡ್ಬೇಕು ಅಂತ ಒಂದು ಧನಾತ್ಮಕ ಚಿಂತನೆಯಿಂದ ಮುಂದುವರೆದ್ರೆ ಒಳ್ಳೇದಾಗತ್ತೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲು ಮೇ ಬಿ ಆ ಒಂದು ಪಾಸಿಟಿವ್ನೆಸ್ ಇದ್ದಕ್ಕೆ ನೀವು ಇಲ್ಲಿಗೆ ಬಂದು ಕೂತಿದ್ದೀರಾ. ಇಲ್ಲ ಅಂದ್ರೆ ಹೇಳಿದ್ರೆ ಯಾವ್ದು ಬೇಡ ಅಂತ ಮನೇಲಿ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ರಿ. ಸೊ ಇವಾಗ ಬಹಳಷ್ಟು ನಿಮ್ ತರನೇ ಮಹಿಳೆಯರು, ನಾನು ಕೂಡ ರಾಜಕಾರಣಕ್ಕೆ ಬರ್ಬೇಕು, ನಾನು ಜನಸೇವೆ ಮಾಡ್ಬೇಕು ಅಂತ ಬಹಳಷ್ಟು ಜನ ಇರ್ತಾರೆ. ಸೊ ಅಂತವ್ರಿಗೆ ಒಂದು ಮೆಸೇಜ್ ನ ಕೊಡ್ಬೇಕಂತ ಹೇಳಿದ್ರೆ ಏನ್ ಮೆಸೇಜ್ ಕೊಡ್ತೀರಾ? ನಾನು ಒಂದ್ ಮಾತು ಹೇಳ್ತೀನಿ. ಹೆಣ್ಮಕ್ಳು ರಾಜಕಾರಣಕ್ಕೆ ಬರ್ಬೇಕು ಅಂತಂದ್ರೆ ಅಡ್ಡಿ ಅಡೆತಡೆಗಳು ಒಂದಲ್ಲ ಎರಡಲ್ಲ ಸಾವಿರಾಗಿದೆ. ಕೌಟುಂಬಿಕ ಕಾರಣಗಳೇ ಇರಬಹುದು, ಸಾಮಾಜಿಕವಾಗಿ ಇರಬಹುದು, ಆರ್ಥಿಕವಾಗಿ ಇರಬಹುದು. ಮತ್ತೆ ಕೌಟುಂಬಿಕ ಕಾರಣಗಳು ಅಂತ ಹೇಳಿದ್ರೆ ಆಕೆ ಅನುಭವಿಸುವಂತಹ ಡೊಮೆಸ್ಟಿಕ್ ವೈಲೆನ್ಸ್. ಯಾವಾಗ್ಲೂ ಮೇಲ್ ಡಾಮಿನೇಟೆಡ್ ಸೊಸೈಟಿ ನಮ್ದು, ಮೇಲ್ ಶೋವಿನಿಸ್ಟಿಕ್ ಸೊಸೈಟಿ. ಆಕೆಗೆ ಕೌಟುಂಬಿಕ ದೌರ್ಜನ್ಯ ಇದೇ ಇರುತ್ತೆ, ಎಲ್ಲಾರ್ಗೂ ಇರುತ್ತೆ ಅಂತ ಹೇಳಲ್ಲ. ಕೆಲವರು ಆ ಹಿಂಸೆ, ಕ್ರೌರ್ಯ, ಪುರುಷ ಕ್ರೌರ್ಯ ಆ ಕುಟುಂಬದಲ್ಲಿ ಇದೆ. ಅದರಿಂದ ಕೆಲವ್ರು ಬರಕ್ಕಾಗಲ್ಲ. ಅಥವಾ ಆಕೆ ಅಭಿವೃದ್ಧಿಯನ್ನ ಸಹಿಸಿದಂತಹ ಕೆಲವು ಅಲ್ಪ ಮನಸ್ಸುಗಳು ಕೂಡ ಮನೆಯಲ್ಲಿ ಇರುತ್ತೆ.
ಸೊ ಈ ಕ್ರೌರ್ಯವನ್ನ ಮೀರಿ ಬರ್ತೀನಿ ಅಂತ ಅಂದಾಗ ಸಮಾಜದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇದೆ. ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಫೀಲ್ಡ್ ಅಂಡ್ ಇಟ್ ಇಸ್ ಅ ಡಿಫಿಕಲ್ಟ್ ಟೆರೈನ್. ಈ ಮೇಲ್ ಡಾಮಿನೆಂಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ವಾ? ಪೊಲಿಟಿಷಿಯನ್ ಅಂದ್ರೆ ಪೊಲಿಟಿಕಲ್ ಬಂದಾಗ ಅಲ್ಲಿ ನಿಮ್ಮನ್ನ ಡಾಮಿನೇಟ್ ಮಾಡ್ಲಿಲ್ವಾ? ಮೇಲ್ ಡಾಮಿನೇಷನ್ ಅನ್ನೋದು ನನ್ನ ಒಂದು ಅನುಭವಕ್ಕೆ ಬಂದಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಂದು ಒಂದು ಆರ್ಗನೈಸೇಷನಲ್ ಪೋಸ್ಟ್ ಆಗಿರೋದ್ರಿಂದ, ಆರ್ಗನೈಸೇಷನಲ್ ಫ್ರೇಮ್ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಪಾಪ ಎಲ್ಲರೂ ಗೌರವಾನ್ವಿತವಾಗಿ ಇಲ್ಲಿ ಬೆಳೆಸ್ಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಅದು ಸ್ವಲ್ಪ ಕಮ್ಮಿ ಇದೆ. ಗೌರವವಾಗಿ ನಡ್ಸ್ಕೊಳ್ತಾರೆ ಹೆಣ್ಮಕ್ಳನ್ನ. ಕೆಲಸ ಮಾಡಿದ್ರೆ ಖಂಡಿತ ಗೌರವ ಸಿಗತ್ತೆ ಅದಿದೆ. ಮಾತ್ರ ಆರ್ಥಿಕವಾಗಿ ಇದು ತುಂಬಾ ಹಣಬಲದ ಮೇಲೆ ನಡೆಯೋದ್ರಿಂದ ಅಲ್ಲಿ ಕೂಡ ಒಂದು ಬ್ಯಾರಿಯರ್ ಇದೆ ಅವ್ರಿಗೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಕೆ ಮನಸ್ಸಲ್ಲಿ ಇರುವಂತಹ ಆಕೆ ಬಗ್ಗೆ ಇರುವಂತಹ ಕೀಳರ್ ಮೇಲೆ. ಸೊ ಇದನ್ನೆಲ್ಲ ಬಿಡ್ಬೇಕು. ನಾನು ತುಂಬಾ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿದೆ ಅಂದ್ರೂ ನೀವು ಬನ್ನಿ ಅಂತ ಯಾರಿಗೂ ಹೇಳಲ್ಲ. ಆದ್ರೆ ಒಂದು ನೆಮ್ಮದಿಯಾಗಿರುವಂತ ಜೀವನ ಮಾಡಿ, ಯಶಸ್ವಿಯಾಗಿರುವಂತಹ ಒಂದು ಜೀವನ ಮಾಡಿ, ಮತ್ತೆ ಯಾವುದೋ ಒಂದು ಭರವಸೆನೇ ಇಲ್ಲದೆ, ಯಾವುದೇ ಗುರಿ ಇಲ್ಲದೆ ಜೀವನ ಮಾಡೋದಕ್ಕೆ ಹೋಗ್ಬಾರ್ದು. ಹುಟ್ಟಿದೀವಿ, ಸಾಯೋಣ, ಹೇಗೋ ಜೀವನ ಮಾಡೋಣ ಅಂತ ಅನ್ಕೊಂಡ್ ಜೀವನ ಮಾಡೋ ಬದಲು ಒಂದು ಗುರಿ ಇಟ್ಕೊಂಡು ನೀವು ವೈಯಕ್ತಿಕ ಜೀವನದಲ್ಲೇ, ನಿಮ್ ಕೌಟುಂಬಿಕ ಜೀವನದಲ್ಲೇ ಇರ್ತೀರಾ, ಇರಿ, ಓಕೆ, ಬಟ್ ಚೆನ್ನಾಗಿರಿ. ಅಲ್ಲಿ ಕೂಡ ಅಲ್ಲಿರೋ ಪುರುಷ ವ್ಯವಸ್ಥೆಯ ವಿರುದ್ಧ ಒಂದು ಸಾತ್ವಿಕ ರೀತಿಯಲ್ಲಿ ಹೋರಾಟ ಮಾಡಿ ನಿಮ್ಗೇನ್ ಸಿಗ್ಬೇಕು ಅದನ್ನ ಪಡೆದುಕೊಳ್ಳಿ. ಸಾಮಾಜಿಕವಾದ ಕಟ್ಟುಪಾಡುಗಳನ್ನ ಮೀರಿ ನಿಂತ ಶಕ್ತಿ ಇದೆಯಾ, ಅದನ್ನು ಮೀರ್ಕೊಂಡು ಬನ್ನಿ. ಆರ್ಥಿಕ ಕಟ್ಟುಪಾಡುಗಳನ್ನು ಕೂಡ ಮೀರ್ಕೊಂಡು ಬರೋ ಶಕ್ತಿ ಇದೆಯಾ, ಬನ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಮನಸ್ಸಲ್ಲಿರುವಂತಹ ಕೀಳರ್ಮೆಗಳು ಅಗಳನ್ನೆಲ್ಲ ಬಿಟ್ಕೊಂಡು ಬಂದು ನೀವು ರಾಜಕಾರಣವಾಗಿ ನಾನು ಬಂದು ಒಂದು ಸೇವೆ ಮಾಡ್ತೀನಿ, ನನಗೆ ಐ ಹ್ಯಾವ್ ಸ್ಟ್ರಾಂಗ್ ರೆಸಿಲಿಯನ್ಸ್, ಐ ಹ್ಯಾವ್ ಅ ಸ್ಟ್ರಾಂಗ್ ಕನ್ವಿಕ್ಷನ್, ಐ ಹ್ಯಾವ್ ಅ ಸ್ಟ್ರಾಂಗ್ ಮೆಂಟಲ್ ಗ್ರಿಟ್ ಅಂತಂದ್ರೆ ವೈ ಡೋಂಟ್ ಯು ಕಮ್ ಟು ದ ಪಾಲಿಟಿಕ್ಸ್? ಪ್ಲೀಸ್ ಕಮ್ ಟು ದ ಪಾಲಿಟಿಕ್ಸ್. ಕೆಲಸದಲ್ಲಿ ಬನ್ನಿ, ನಿಷ್ಠೆಯಿಂದ ಮಾಡಿರು, ಒಳ್ಳೆ ರೀತಿನಲ್ಲಿ ಮಾಡಿ, ಎಥಿಕಲ್ ಆಗಿ ಇರಿ. ಸೊ ನಮ್ಗೆ ಜಯ ಸಿಗತ್ತೆ. ಎಸ್, ಅಷ್ಟೊತ್ತು ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಇದು ನಾನು ವೈಯಕ್ತಿಕ ಕ್ವಶನ್ ಅನ್ನೋದಕ್ಕಿಂತ ಈಗ ನಡೀತಾ ಇರುವಂತ ಬೆಳವಣಿಗೆಗಳು, ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗ್ತಿರುವಂತ ಬೆಳವಣಿಗೆಗಳು ನಿಮ್ಗೆ ಗೊತ್ತೇ ಇದೆ. ಈ CM ಕುರ್ಚಿ ಕಿತ್ತಾಟ ಅನ್ನೋದು ನಿಲ್ತಾ ಇಲ್ಲ, ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಅಂದ್ರೆ ಇದು ಆ ಪಕ್ಷಕ್ಕೆ ಸೇರಿದು. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದ ಹಿಂದಿಂದನೂ ಇದಿದ್ದೇ ಇದೆ, ಒಳ ಜಗಳಗಳು, ಕುರ್ಚಿ ಜಗಳಗಳು. ಅವ್ರು ಅದರಿಂದ ಆಚೆ ಬರೋದಿಕ್ ಆಗ್ಲೇ ಇಲ್ಲ. ಅವರು ಪಂಚ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಜನರಿಗೆ ಹೇಳ್ಕೊಂಡು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿದ್ರು. ಎಂಥದೊಂದು ಪ್ರಚಂಡ ಒಂದು ಚಾನ್ಸ್ ಇತ್ತದು, ಒಂದು ಅವಕಾಶ ಕೊಟ್ಟಿದ್ದು ಕರ್ನಾಟಕದ ಜನತೆ. ಅದನ್ನ ಉಳಿಸ್ಕೊಳ್ದೆ, ಆ ನಂಬಿಕೆನ ಉಳಿಸ್ಕೊಳ್ದೆ, ಮಹಿಳೆಯರ ಸುರಕ್ಷತೆಗೆ ಗಮನ ಕೊಡದೆ, ಯುವಕರ ಒಂದು ಉದ್ಯೋಗ ಅವಕಾಶಗಳಿಗೆ ಗಮನ ಕೊಡದೆ, ಪೊಲೀಸ್ ವೈಫಲ್ಯಗಳೇ ಆಗಿರಬಹುದು, ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಳವಣಿಗೆ ಏನೋ ಒಂದು ಕನಸೇ ಅವರ ಇದರಲ್ಲಿ ಒಂದು ಮರೀಚಿಕೆ ಆದಂತೆ ಕಾಣಿಸುತ್ತೆ. ಅವ್ರು ಬರೆದಂತ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ ಆಗೋಗಿದೆ. ಯಾವುದೇ ತರ ಅಭಿವೃದ್ಧಿ ಕೆಲಸಗಳನ್ನ ಮಾಡೋ ಬದಲು ಗ್ಯಾರಂಟಿ ಮಾಡ್ತಿದೀವಿ ಇನ್ನ ಅಭಿವೃದ್ಧಿ ಅನ್ನೋ ತರ ಗಿವನ್ ದ ಆಪ್ಷನ್ ಬಿಟ್ವೀನ್ ಗ್ಯಾರಂಟೀಸ್ ಅಂಡ್ ಡೆವಲಪ್ಮೆಂಟ್. ಅದೇ ನಮ್ಮ ಒಂದು ನಮ್ದು ದುರ್ದೈವ ಅಂತ ಹೇಳ್ಬೋದು, ಕರ್ನಾಟಕ ಜನರ ದುರ್ದೈವ ಅದು. ಅವರು ಆಪ್ಷನ್ ಕೊಟ್ಟಿದ್ದಾರೆ. ಇಟ್ಸ್ ಅವರ್ ರೈಟ್ಸ್, ಇಟ್ಸ್ ಅ ಪ್ರೈಮೋರಿಯಲ್ ರಿಕ್ವೈರ್ಮೆಂಟ್. ಡೆವಲಪ್ಮೆಂಟ್ ಆಗ್ಬೇಕು. ಅವರು ಬಹುಮತದಿಂದ ಸರ್ಕಾರ ರಚನೆ ಮಾಡಿದೀರಾ, ಪ್ರಚಂಡವಾಗಿ ಆಡಳಿತ ನಡೆಸೋಗ್ಬಿಟ್ಟು ಕುರ್ಚಿ ಜಗಳ, ಒಳ ಜಗಳ, ಆಂತರಿಕ ಜಗಳ, ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ರೆಸಾರ್ಟ್ ಪಾಲಿಟಿಕ್ಸ್, ಫಾರಿನ್ ಟ್ರಿಪ್ ಪಾಲಿಟಿಕ್ಸ್ ಅನ್ಕೊಂಡು ನಿಜವಾಗ್ಲೂ ಕರ್ನಾಟಕದ ಜನತೆನ ಚಿಂತೆಗೆ ತಳ್ತಾ ಇದ್ದಾರೆ. ಅವರನ್ನ ನೋಡುವಂತಹ ದುರ್ಭಾಗ್ಯ, ದೌರ್ಭಾಗ್ಯ ನಮ್ಮ ಕರ್ನಾಟಕ ಜನತೆದಾಗಿದೆ. ಎಸ್, ಖಂಡಿತ. ಬಹಳಷ್ಟು ವಿಚಾರಗಳನ್ನ ನಿಮ್ ಜೊತೆ ಮಾತನಾಡ್ತಾ ಇದ್ದೆ, ಅಂಡ್ ನೀವು ಕೂಡ ಅಷ್ಟೇ ಓಪನ್ ಅಪ್ ಆಗಿ ಮಾತನಾಡ್ತಾ ಇದ್ರಿ. ಅಂಡ್ ನನ್ನ ಕಡೆಯಿಂದ ಪರ್ಸನಲ್ ವಿಶ್ ಅಂತ ಹೇಳಿದ್ರೆ, ಒಂದಿನ MLA MP ಆಗಿ ಇದೇ ಸೀಟಲ್ಲಿ ಬಂದು ಕುತ್ಕೊಂಡು ಇದೇ ರೀತಿಯಾಗಿ ಸಂದರ್ಶನ ಮಾಡಿ ಅಂತ ಹೇಳ್ತೀನಿ. ಅಂಡ್ ಆ ಕೆಪಾಸಿಟಿ ನಿಮ್ಮಲ್ಲಿದೆ, ನಿಮ್ಮ ಮಾತಲ್ಲಾಗಿರ್ಬೋದು, ಅಥವಾ ನೀವು ಬಂದಂತ ಜರ್ನಿ ಕೂಡ ಅದೇ ರೀತಿ ಆಗಿದೆ. ಅಂದ್ರೆ ಬರ್ತಿದಂಗೆ ಈ ಗೋಲ್ಡನ್ ಸ್ಪೂನ್ ಅನ್ನೋದು ಸಿಕ್ಕಿಲ್ಲ ನಿಮಗೆ. ಬಂದ್ರಿ, ಕಾನ್ಫಿಡೆಂಟ್ ಇಟ್ಕೊಂಡ್ವಿ, ಎಲ್ಲೋ ಒಂದು ಕಡೆ ಕುಗ್ಗೋದ್ರಿ, ಮತ್ತೆ ಕಮ್ ಬ್ಯಾಕ್ ಮಾಡಿದ್ರಿ. ಇವತ್ತು ಬಂದು ತಮಿಳ್ನಾಡಲ್ಲಿ ಇನ್ಚಾರ್ಜ್ ಆಗಿದ್ದೀರಾ, ಒಂದೊಳ್ಳೆ, ಅದು ಕೂಡ ಉನ್ನತ ಸ್ಥಾನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಇದೇ ರೀತಿಯಾಗಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ರ? ಸೊ ಎಲ್ಲದಕ್ಕೂ ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗಿ ಇದೇ ರೀತಿಯಾಗಿ ಮಾಡ್ತಾ ಇರಿ. ಅಂಡ್ ನಿಮ್ಮಂತ ಎಜುಕೇಶನ್ ಇರುವಂತ ನಾಯಕಿಯರು ಬಂದ್ರೆ ಮೇ ಬಿ ಏನೋ ಒಂದು ಚೇಂಜ್ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಜನರಲ್ಲೂ ಕೂಡ ಇದೆ, ಅಂಡ್ ನನ್ನಲ್ಲೂ ಕೂಡ ಇದೆ. ಸೊ ಹೀಗೆ ನಿಮ್ಮ ಅಂದ್ರೆ ಈ ಏನಿದೆ, ಈ ರಾಜಕೀಯ ಭವಿಷ್ಯ ಅಥವಾ ಜೀವನ ಏನಿದೆ, ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ನಿಮ್ ಟೈಮ್ ಕೊಟ್ಟು ಇಷ್ಟೊತ್ತನೊಟ್ಟಿಗೆ ಮಾತನಾಡಿದಕ್ಕೆ. ಎಸ್, ನೋಡಿದ್ರಲ್ಲ, ಡಾಕ್ಟರ್ ಲಕ್ಷ್ಮೀ ಅಶ್ವಿನ್ ಗೌಡ ನನ್ನೊಟ್ಟಿಗೆ ಬಹಳಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ರು. ಅವರ ಜೀವನದ ಬಗ್ಗೆ ಹೇಳಿದ್ದಾರೆ, ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ.
ಮುಂದೊಂದು ದಿನ ಅವ್ರ MLA ಆದಾಗ್ಲೋ ಅಥವಾ MP ಆದಾಗ್ಲೋ ಮತ್ತೆ ಇನ್ಯಾವ್ದಾದ್ರು ಹುದ್ದೆಗೆ ಹೋದಾಗ ಇದೇ ರೀತಿಯಾಗಿ ಮಾತನಾಡಿಸ್ತೀವಿ ಅಂತ ನಂಬಿಕೆ ನನಗೂ ಇದೆ ಅಂಡ್ ಅವ್ರಿಗೂ ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್, ಇದಾಗಿತ್ತು ಜನನಾಯಕಿಯ ಫಸ್ಟ್ ಎಪಿಸೋಡ್ ಅಲ್ಲಿ ನಾಯಕಿ ಜೊತೆ ಮಾತನಾಗಿತ್ತು. ಮತ್ತೆ ಇದೇ ರೀತಿಯಾಗಿ ಬಹಳಷ್ಟು ನಾಯಕಿಯರ ಜೊತೆ ನಿಮ್ ಜೊತೆಗೆ ಬರ್ತೀನಿ, ಅವ್ರನ್ನು ಕೂಡ ಇದೇ ರೀತಿಯಾಗಿ ಮಾತನಾಡ್ತಿರ್ತೀನಿ. ನೋಡ್ತಾ ಕರ್ನಾಟಕ ಟಿವಿದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ರಂಜಿಸ್ತಾರೆ. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.